ಪಾಕಿಸ್ತಾನದ ಮೇಲೆ, ಅದರಲ್ಲೂ ಕೂಡ ಉಗ್ರರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿ ಆದ ಮೇಲೆ ಸರಿಸುಮಾರಾಗಿ ಸಾಕಷ್ಟು ಸಮಯ ಕಳೆದಿದೆ. ಇವತ್ತು ಮುಂಜಾನೆ ಮಾತಾಡ್ತಾ ಇದ್ದೀನಿ ನಾನು. 1 ಗಂಟೆ 5 ನಿಮಿಷದಿಂದ 1 ಗಂಟೆ 44 ನಿಮಿಷಕ್ಕೆ ನಡೆದಿರತಕ್ಕಂಥ ದಾಳಿ. ಈಗ ಸ್ಟುಡಿಯೋ ಕ್ಲಾಕ್ನಲ್ಲಿ 7 ಗಂಟೆಗೆ ಇಲ್ಲಿ ಡಿಬೇಟ್ ನಾನು ಶುರು ಮಾಡಿದ್ದೀನಿ. ಇಷ್ಟು ಹೊತ್ತಿನವರೆಗೂ ಬೇಕಾದಷ್ಟು ಬೆಳವಣಿಗೆ ನಡೆದಿದೆ. ಆ ಬೆಳವಣಿಗೆಗಳ ಕಡೆಗೆ ಗಮನವನ್ನು ಕೊಡ್ತಾನೆ ಮುಂದೇನು ಪಾಕಿಸ್ತಾನ ಮಾತಾಡ್ತಾ ಇದೆ ಜೋರಾಗಿ. ನನ್ನ ಸೇನೆಗೂ ನಾನು ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ದೀನಿ. ಪಾಕ್ ಸರ್ಕಾರ ಹೇಳಿರೋದು. ಅವ್ರ ಆರ್ಮಿಗೂ ಅಲ್ಲಿನ ಸರ್ಕಾರ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ಯಂತೆ. ಇದು ಜೋಕ್ ನಂಬರ್ 1. ಇನ್ನೊಂದು ಜೋಕ್ ಇದ್ದರೆ ಹೇಳಿ ಅಂತ ಕೇಳಬೇಕು ನಾವು. ಜೋಕ್ 1 ಹೇಳಿದ್ದೀರಿ, ನೆಕ್ಸ್ಟ್ ಜೋಕ್ ಏನು ಅಂತ. ಕಾರಣ ಪಾಕಿಸ್ತಾನದಲ್ಲಿ ಯಾವಾಗಲೂ ಸರ್ಕಾರಕ್ಕೆ ಸೇನೆ ಸ್ವಾತಂತ್ರ್ಯ ಕೊಟ್ಟರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಸರ್ಕಾರ ಏನು ಮಾತಾಡ್ತಿದೆ ಪಾಕಿಸ್ತಾನದಲ್ಲಿ ಅಂದರೆ, ನನ್ನ ಸೇನೆಗೂ ನಾನು ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ಟಿದ್ದೀನಿ. ಇದು ಅಲ್ಲಿನ ಸರ್ಕಾರ ಮಾತಾಡ್ತಾ ಇರೋದು. ಇದು ಒಂದು ಭಾಗ. ಎರಡನೇ ಭಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಭಾರತ ಹಿಂದೆ ಸರಿದ್ರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ. ಜೋಕ್ ನಂಬರ್ 2 ಇದು. ತಮಾಷೆಗಿದು ತುಂಬ ಚೆನ್ನಾಗಿದೆ ಈ ತಮಾಷೆ. 4 ಸಲ ಭಾರತದ ಮೇಲೆ ಸೋತಿರ್ತಕ್ಕಂಥ ಒಂದು ದೇಶದ ಒಂದು ದಟ್ಟ ದರಿದ್ರ ಸರ್ಕಾರ ಮಾತಾಡ್ತಿರ್ತಕ್ಕಂಥ ಮಾತಿದು. ಇಂಡಿಯಾ ಮೇಲೆ 4 ಸಲ ಸೋತು ಇಂಡಿಯಾ ಮೇಲೆ ಅಲ್ಲಿನ 93,000 ಸೈನಿಕರು ಬೇಷರತ್ತಾಗಿ ಭಾರತದ ಸೈನ್ಯದ ಮುಂದೆ ಶರಣಾಗಿ ತಿಂಗಳುಗಳಗಟ್ಟಲೆ ಭಾರತದ ಅನ್ನ ತಿನ್ಕೊಂಡಿದ್ದಾರೆ ಅವರು. ತಿಂಗಳುಗಳಗಟ್ಟಲೆ ಪಾಕಿಸ್ತಾನದ 93,000 ಸೈನಿಕರಿಗೆ ಭಾರತದ ಅನ್ನ ಹಾಕಿರೋದು. ಅಂಥ ದೇಶ ಮಾತಾಡ್ತಾ ಇದೆ, ನೀವು ಹಿಂದೆ ಸರಿದ್ರೆ ಸರಿ, ಇದನ್ನು ನಾನು ಸುಮ್ಮನೆ ಇರಲ್ಲ. ಜೋಕ್ ನಂಬರ್ 2 ಆಯಿತಾ. ಜೋಕ್ ನಂಬರ್ 3, ನಾನು ಭಾರತದ 2 ರಫೇಲ್ ಹೊಡೆದಾಕ್ಬಿಟ್ಟಿದ್ದೀನಿ, 3 ಜೆಟ್ಗಳನ್ನು ಹೊಡೆದು ಉರುಳಿಸ್ಬಿಟ್ಟಿದ್ದೀನಿ, ನಾನು ಏನು ಸುಮ್ಮನೆ ಬಿಟ್ಟಿಲ್ಲ ಅಂತ. ನಿಮಗಿನ್ನೊಂದು ತಮಾಷೆ ಮಿಗ್ಗನ್ನು ಹೊಡೆದಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಜೋಕ್ ನಂಬರ್ 3 ಇದು. ಒಂದು ವೇಳೆ ಈ ಥರದ್ದು ಆಗೇ ಇದ್ದರೆ ನಮ್ಮ ಭಾರತ ಸುಳ್ಳು ಹೇಳ್ಕೊಳ್ಳಲ್ಲ. ಹೌದಪ್ಪ, ನಿಮ್ಗೆ ಗೊತ್ತಿರಲಿ, 63,000 ಕೋಟಿ ರೂಪಾಯಿಗಳ ಡೀಲ್ ರೀ ಅದು, ರಫೇಲ್ ಡೀಲು. ಅಲ್ಲಿಗೆ ಒಂದು ವಿಮಾನ, ಒಂದು 13-12 ವಿಮಾನಗಳು ಮೊದಲ ಒಂದು ಸೆಗ್ಮೆಂಟಲ್ಲಿ ಕೆಲವು ಬಂದಿವೆ, ಇನ್ನು 10-12 ಬರಲಿಕ್ಕೆ ಬಾಕಿ ಇವೆ. ಇಂಥ ವಿಮಾನವನ್ನು ಆಲ್ರೆಡಿ ಪಾಕಿಸ್ತಾನ ಹೊಡೆದು ಹಾಕ್ಬಿಡ್ತು ಅಂತೇಳಿ ತನ್ನ ದೇಶದಲ್ಲಿ ತನ್ನ ಸರ್ಕಾರದ ಮಾನ ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ಎಲ್ಲೋ ಯಾವುದೋ ಊರಲ್ಲಿ ಯಾವತ್ತೋ ಮಿಗ್ಬಿದ್ದಿರುತ್ತಲ್ಲ, ಅಪಘಾತಗಳಾಗಿರುತ್ತಲ್ಲ, ಯುದ್ಧ ಅಲ್ಲ, ಆಕ್ಸಿಡೆಂಟ್ ಆಗಿರುತ್ತಲ್ಲ, ಇಂಥ ಆಕ್ಸಿಡೆಂಟ್ ದೃಶ್ಯಗಳನ್ನು ಪಾಕಿಸ್ತಾನ ತನ್ನ ಮಾಧ್ಯಮಗಳಲ್ಲಿ ಬಿಟ್ಟುಕೊಂಡು ನಾನೆಲ್ಲ ಹೊಡೆದು ಹಾಕ್ಬಿಟ್ಟಿದ್ದೀನಿ, ನೋಡಿದ್ರೆ ನಾನು ತಕ್ಕ ಪಾಠವನ್ನು ಕಲಿಸಿದ್ದೀನಿ ಅಂಥೇಳಿ ಮರ್ಯಾದೆ ಮುಚ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದೆ. ಈ ಥರದ ಜೋಕು 3 ಆಯಿತು. ಇನ್ನೂ ಒಂದಷ್ಟು ಜೋಕ್ಗಳನ್ನು ಮುಂದಿನ ಅವಧಿಗಳಲ್ಲಿ ಅದು ಬರ್ತಾ ಇದ್ದಂತೆಯೇ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೇನೆ. ಜೋಕಲ್ಲಿ ಕೇಳಕ್ಕೆ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಅದು ಕೇಳಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ. ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದುವರೆಗೆ ಯಾರು ಮಾತಾಡಿದ್ದಾರೆ ನೋಡಿ, ಆನಂತರ ಈ ಡಿಬೇಟ್ ಶುರು ಮಾಡ್ತೀನಿ. हमारे उकाब झपटे और आनन फानन 5 जहाज, जिनमें 3 रफेल, उनको मार गिराया और उनको ऊंधे मुंह वो कश्मीर पर जाकर गिरे, बठिंडा में जाके गिरे. इससे बड़ी अल्लाह ताला के फज़ल करम से इस मौजूद जवान को, पाकिस्तान के 24 करोड़ अवाम को, आपको इससे बड़ी इज्जत नहीं मिल सकती. इसके लिए हम जितना भी अल्लाह ताला के हुजूर सजदा रेज़ होंगे, हम उसका तब भी उसका शुक्र कभी अदा नहीं कर सकते कि ये कन्वेंशनल वॉरफेयर थी. इसमें न्यूक्लियर दूर तक उसका कोई नामो निशान नहीं था. और जो कहते थे कि हिंदुस्तान ने पाकिस्तान को कन्वेंशनल वॉरफेयर में बहुत पीछे छोड़ दिया है, कल रात को उनका होश ठिकाने आ गया है और उनको पता चल गया है कि पाकिस्तान अल्लाह ताला के फज़ल करम से कन्वेंशनल भी और न्यूक्लियर ताकत है अल्लाह के फज़ल करम से. आज जनाब स्पीकर, हमारे दुश्मन, उनको कल रात नींद नहीं आई, और हमारे जो दोस्त भाई ख्वाब, उनको पता चल गया है कि पाकिस्तान वाकई एक ऐसा मुल्क है जिसकी फौज एक ऐसी फौलादी फौज है कि कल को खुदा ना खास्ता उनके ऊपर बुरा वक्त आया तो वो पाकिस्तान की तरफ मदद के लिए. बात को भी हमने उनको जवाब दिया है. उनके पल्ले कुछ नहीं रह गया. उनके जहाजों को टारगेट किया मेनली. उन्होंने सब जगह सिविलियंस को टारगेट किया. ना वहाँ पे कोई अड्डे हैं, ना कोई वहाँ पे टेररिस्ट ट्रेनिंग कैंप्स हैं, और एक एक्सक्यूज बना के उसने 6-7 जगहों पर टारगेट किया जिसमें सिविलियन शांति हुई है. और पेमेंट जो है ना वही करेंगे इंशाल्लाह. बात को भी हमने उनको जवाब दिया है. उनके पल्ले कुछ नहीं रह गया. उनके जहाजों को टारगेट किया मेनली. उन्होंने सब जगह सिविलियंस को टारगेट किया. ना वहाँ पे कोई अड्डे हैं, ना कोई वहाँ पे ಉಗ್ರರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ಈಗ ನಿಮಗೆ 4ನೇ ಜೋಕ್ ಹೇಳೋ ಟೈಮ್ ಬಂತು. 4ನೇ ಜೋಕು ಪಾಕಿಸ್ತಾನದ ಪ್ರಕಾರದಿಂದ ಉಗ್ರರಿಗೂ ನಮಗೂ ಸಂಬಂಧನೇ ಇಲ್ಲ,
ಉಗ್ರರೇ ಇಲ್ದಿರತಕ್ಕಂಥ ದೇಶದ ಮೇಲೆ ಭಾರತ ಬಂದು ದಾಳಿ ಮಾಡಿದೆ ಅಂತ ಹೇಳಿ ಇದೇ ಪಾಕಿಸ್ತಾನ ಹೇಳ್ಕೊಂಡು ತಿರುಗಾಡ್ತಾ ಇದೆ. ಉಗ್ರರೇ ಇಲ್ಲ ಇಲ್ಲಿ, ಇಂಥವ್ರು ಇದ್ರ ಮೇಲೆ ಇವರು ಬಂದು ದಾಳಿ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಕಾಲು ಕೇರ್ಕೊಂಡು ಅಂತ ಪಾಕಿಸ್ತಾನ ಹೇಳ್ತಾ ಇದೆಯಲ್ಲ. ಅಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಉಗ್ರರು ಸತ್ತು ಹೋದರೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಸೇನಾ ಗೌರವ, ಸರ್ಕಾರಿ ಗೌರವ ಕೊಟ್ಬಿಟ್ಟು ಅಲ್ಲಿ ಉಗ್ರರನ್ನು ಸಂಸ್ಕಾರ ಮಾಡ್ತಿರೋದು. ಆ ಒಂದು ಜೋಕನ್ನು ಕೂಡ ನೋಡಿದ್ವಿ ನಾವು ಇವತ್ತು. ಜೋಕ್ ಯಾವುದಿದ್ರಲ್ಲಿ ಅಂತ ಹೇಳಿದ್ರೆ, ನಮಗೂ ಉಗ್ರರಿಗೂ ಸಂಬಂಧ ಇಲ್ಲ, ಅವ್ರು ಯಾರೋ ನಾವ್ಯಾರೋ, ಸುಮ್ಮನೆ ಆರೋಪ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಉಗ್ರರ ಅಂತ್ಯ ಸಂಸ್ಕಾರಗಳಲ್ಲಿ ಪಾಕಿಸ್ತಾನದ ಸೇನೆಗೆ ಇರತಕ್ಕಂಥ ಕೆಲಸ ಏನು? ಪಾಕಿಸ್ತಾನ ಸೇನೆ ಏನ್ರಿ ಮಾಡಬೇಕಲ್ಲಿ? ಟೆರರಿಸ್ಟ್ಗಳ ಅಂತ್ಯ ಸಂಸ್ಕಾರದಲ್ಲಿ ಸೇನೆಗೇನು ಕೆಲಸ ಇರುತ್ತೆ ಹೇಳಿ? ಒಬ್ಬ ಕಾಮನ್ ಮ್ಯಾನ್, ಒಂದು ವೇಳೆ ಒಬ್ಬ ಕಾಮನ್ ಮ್ಯಾನ್ ಸತ್ತೋದ್ರೆ ಸಾಮಾನ್ಯ ಜನ ಬರ್ತಾರಲ್ಲಿ, ಸಂಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಉಗ್ರರನ್ನ ಸಂಹಾರದಲ್ಲಿ ಪಾಕಿಸ್ತಾನದ ಸೇನೆಯವರು ಈ ಥರ ನಿಂತ್ಕೊಂಡು ಸೇನಾ ಗೌರವ ಕೊಡ್ತಕ್ಕಂಥ ಕರ್ಮ ನೋಡಿ. ಧ್ವಜ ಹೊದಿಸಿದ್ದಾರೆ, ಪಾಕಿಸ್ತಾನದ ಧ್ವಜ ಹೊದಿಸಿ ಇವ್ರನ್ನ ಸಂಸ್ಕಾರ ಮಾಡೋದು ಅಂತ ಹೇಳಿದ್ರೆ ಇದಕ್ಕೇನಂತ ಕರೀಬೇಕು? ಯಾಕೆ ಇಲ್ಲಿ ಸೇನಾ ಗೌರವ ಕೊಡಲಾಗ್ತಾ ಇದೆ? ಪಾಕಿಸ್ತಾನದ ಆರ್ಮಿ ಮೇಲೆ ಭಾರತ ಅಟ್ಯಾಕ್ ಮಾಡಿಲ್ಲ, ಪಾಕಿಸ್ತಾನ ಸೇನೆ ಅದನ್ನು ಹೇಳೂ ಇಲ್ಲ, ಪಾಕಿಸ್ತಾನ ಸರ್ಕಾರ ಹೇಳಿಲ್ಲ. ನಮ್ಮ ಆರ್ಮಿ ಬೇಸ್ಗಳ ಮೇಲೆ, ಮಿಲಿಟರಿ ಸೈನಿಕರ ಮೇಲೆ ಭಾರತ ದಾಳಿ ಮಾಡಿದೆ, ಒಂದೇ ಒಂದು ಅಕ್ಷರ ಹೇಳಿಲ್ಲ. ಟೆರರಿಸ್ಟ್ ಇದ್ರ ಮೇಲೆ ಇವರು ಮಾಡಿಲ್ಲ, ಸುಮ್ಮನೆ ದಾಳಿ ಮಾಡ್ತಾರೆ ಇವರು, ನಮ್ಮಲ್ಲಿ ಟೆರರಿಸ್ಟ್ಗಳೇ ಇಲ್ಲ ಅಂತ ಹೇಳಿದಾಗ ಇದೆಲ್ಲ ಏನು ಅಂತ ನಮ್ಮ ಒಂದು ಪಾಯಿಂಟ್ ಇದೆ ಇಲ್ಲಿ. ಸುನಿಲ್, ಇದೀಗ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಈ ಥರದ್ದು ನಾನು ದಾಳಿ ಆದಾಗಿಂದ ಗಮನಿಸ್ತಾ ಇದ್ದೀನಿ. ಒಂದು ಗತಿಗೆಟ್ಟ ದೇಶ ಏನೆಲ್ಲ ಮಾತಾಡಬಹುದೋ, ಏನೆಲ್ಲ ಜೋಕ್ ಮಾಡಬಹುದೋ ಅವೆಲ್ಲವನ್ನು ಮಾಡ್ತಾ ಇದೆ. ಒಂದು ದೇಶ ಬಡತನದಲ್ಲಿದ್ದರೆ ಭಾರತ ಅಂತ ದೇಶಗಳಿಗೆ ಸಹಾಯ ಮಾಡಿರೋ ಸಾವಿರಾರು ಉದಾಹರಣೆಗಳಿದೆ. ಸಾವಿರಾರು ಉದಾಹರಣೆ, ಅನ್ನ ಕೊಟ್ಟಿದ್ದೀವಿ, ಭೂಕಂಪ ಆದಾಗ ಹೆಲ್ಪ್ ಮಾಡಿದ್ದೀವಿ, ಇಲ್ಲಿಂದ ಊಟ ಕೊಟ್ಟು ಕಳಿಸಿದ್ದೀವಿ ನಾವು. ಬಟ್ ಆ ದೇಶ ಇವತ್ತಿಗೂ ತಾನು ಯುದ್ಧವನ್ನು ಮಾಡೋಕ್ಕಾಗಲ್ಲ, ಆದರೆ ನನ್ನ ದ್ವೇಷ ಜೀವಂತವಾಗಿರಬೇಕು, ದೇಶ ಜೀವಂತವಾಗಿರಬೇಕು ಅಂದರೆ ಅವ್ರಿಗೆ ದ್ವೇಷ ಜೀವಂತವಾಗಿರಬೇಕು ಅಂತ. ಈ ಕಾರಣಕ್ಕೆ ಪ್ರಾಕ್ಸಿ ವಾರ್ ಮಾಡೋಕ್ಕೆ ಇಂಥ ಟೆರರಿಸ್ಟ್ಗಳನ್ನ ತಯಾರು ಮಾಡಿ ಇಲ್ಲಿ ಭಾರತದ ಮಹಿಳೆಯರಿಗೆ ಸಿಂಧೂರ ಅಳಿಸ್ತಕ್ಕಂಥ ಕೆಲಸ, ಅದಕ್ಕೆ ಭಾರತ ಉತ್ತರವನ್ನು ಕೊಟ್ಟಿದೆ. ಇದೀಗ ಏನು ಇವ್ರ ಕಥೆ ಈಗ ಅಂತ ನೀವು 4 ಜೋಕ್ ಹೇಳಿದ್ರಲ್ಲ, ನಾನು 5ನೇ ಜೋಕ್ ಆ್ಯಡ್ ಮಾಡ್ತೀನಿ. ಓಕೆ. ಮೋಸ್ಟ್ಲಿ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ ಇವಾಗ ಪಾರ್ಲಿಮೆಂಟಲ್ಲಿ ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ ಅಲ್ವಾ, ಅವನು ಪವರ್ ಇದೆ, ಅದಿದೆ, ಹೊಡೆದಾಕ್ಬಿಟ್ಟಿದ್ದೀವಿ, ಉರುಳಿಸ್ಬಿಟ್ಟಿದ್ದೀವಿ ಅಂತ ಏನೇನು ಹೇಳ್ತಿದ್ದ ಅಲ್ವಾ, ಪ್ರಾಬಬ್ಲಿ ಅದು ಅವನಿಗೆ ಮೆಡಿಸಿನ್ ಎಫೆಕ್ಟ್ ಇನ್ನೂ ಇಳಿದಿಲ್ಲ ಅನ್ಸುತ್ತೆ ಪಾಕಿಸ್ತಾನಿ ಪ್ರೈಮ್ ಮಿನಿಸ್ಟರ್ಗೆ. ಬಿಕಾಸ್ ಹ್ಯಾಮರಾಯ್ಡ್ಸ್ ಅವನು ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ಗೆ, ಕರೆಕ್ಟ್ ಅರ್ಥ ಆಯ್ತಾ? ಸೊ ಇದು ಈಗ ತಾನೇ ಈಚೆ ಬಂದಿದ್ದಾನೆ, ಮೂಲವ್ಯಾಧಿ ಅಂತ ಏನು, ಹೌದು ಹೌದು, ಹಿಂದಿಲ್ ಬವಾಸಿರ್ ಅಂತ ಕರೀತಾರೆ, ಓಕೆ, ಆಯ್ತಾ? ಸೊ ಪ್ರಾಬಬ್ಲಿ ಅದರ ಮೆಡಿಸಿನಲ್ ಎಫೆಕ್ಟ್ ಇರಬೇಕು, ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಓಕೆ. ಕಾರಣ ಏನು ಅಂದರೆ ಈ ಮೂರ್ಖ ಇದನ್ನಲ್ಲ, ಇವಂದೇ ಒಬ್ಬ ಜನರಲ್ ಬಂದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಾವು 5 ಇದನ್ನ ಏನು ಇಂಡಿಯನ್ ಫೈಟರ್ ಜೆಟ್ಸ್ನ ಹೊಡೆದು ಉಳಿಸಿದ್ದೀವಿ ಅಂತ. ಇವನ ಇನ್ನೊಬ್ಬ ಮೂರ್ಖ ಮಿನಿಸ್ಟರ್ ಇವತ್ತು ಹೇಳ್ತಾ ಇದ್ದ, ಇಂಡಿಯನ್ ಜೆಟ್ಸ್ ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಿಲ್ಲ ಅಂತ. ಇನ್ನು ಯಾವ ಲೆವೆಲ್ಗೆ ಇವರಲ್ಲಿ ಕನ್ಫ್ಯೂಷನ್ ಇರಬೇಡ, ಇನ್ನು ಯಾವ ಲೆವೆಲ್ಗೆ ಇವ್ರ ಗತಿಗೆಟ್ ಇರಬೇಡ, ಇನ್ ಯಾವ ಲೆವೆಲ್ಗೆ ಇವರಲ್ಲಿ ಕೋಆರ್ಡಿನೇಷನ್ ಲಾಸ್ ಆಗಿರ್ಬೇಡ. ಫಸ್ಟ್ ಆಫ್ ಆಲ್ ಕೋಆರ್ಡಿನೇಷನ್ ಅನ್ನೋದು ಪಾಕಿಸ್ತಾನದಲ್ಲಿ ಎಕ್ಸಿಸ್ಟೇ ಆಗಲ್ಲ. ಕೋಆರ್ಡಿನೇಷನ್ ಬಿಟ್ವೀನ್ ದ ಮಷಿನರೀಸ್ ಆ್ಯಂಡ್ ಪಾಕಿಸ್ತಾನಿ ಗೌರ್ಮೆಂಟ್, ಇವೆರಡು ದೇ ಆರ್ ಆಂಟೋನಿಮ್ಸ್, ಸಿನಾನಿಮ್ಸ್ ಅಲ್ಲ, ಎರಡು ದೇ ಜಸ್ಟ್ ಡೋಂಟ್ ಕೋ ಎಕ್ಸಿಸ್ಟ್. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ನೀವು ತೋರಿಸಿದ್ರಲ್ಲ ಅಲ್ಲಿ ಇವತ್ತು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಆದಮೇಲೆ ಅವ್ರಿಗೆ ಪಾಕಿಸ್ತಾನದ ಧ್ವಜ ಹೊದಿಸಿ ಅವ್ರಿಗೆ ಒಂದು ರೆಸ್ಪೆಕ್ಟ್ಫುಲ್ ಲಾಸ್ಟ್ ರೈಟ್ಸ್ ಕೊಡ್ತಿದಾರಲ್ಲ, ಆ ಪಾಕಿಸ್ತಾನಿ ಟೆರರಿಸ್ಟ್ ಆರ್ ಲಕ್ಕಿಯರ್ ದ್ಯಾನ್ ಪಾಕಿಸ್ತಾನಿ ಸೋಲ್ಜರ್ಸ್. ಇವಾಗ ವಾರ್ ಕನ್ವೆನ್ಷನಲ್ ಸ್ಟಾರ್ಟ್ ಆಗುತ್ತಲ್ಲ, ಐ ಆಮ್ ಟೆಲಿಂಗ್ ಯು, ಪಾಕಿಸ್ತಾನ ಇನ್ ಸ್ವಲ್ಪ ದಿನದಲ್ಲಿ ಅವ್ರದೇ ಸೋಲ್ಜರ್ಸ್ ಬಾಡಿ ತಗೊಳ್ಳಲ್ಲ. ಐ ಆಮ್ ಟೆಲಿಂಗ್ ದಿಸ್, 1971 ನಲ್ಲಿ they disowned it. 1984 Operation Meghdoot, they disowned it. 1999 Kargil war, they disowned it. They will disown their own soldiers. ಇವ್ರದ್ದು ಇನ್ನೊಂದು ಜೋಕ್ ಹೇಳ ನಿಮಗೆ. 1971 ವಾರ್ ಅಲ್ಲಿ 16th of December 1971 it was decided in East Pakistan, the erstwhile East Pakistan, ಮತ್ತೆ ನೆಕ್ಸ್ಟ್ ಅದು ಲೇಟರ್ ಆನ್ ಬಾಂಗ್ಲಾದೇಶ ಆಯಿತು. 16th ಡಿಸೆಂಬರ್ಗೆ 93,000 ಸೋಲ್ಜರ್ಸ್ ಸರೆಂಡರ್ ಆಗ್ತಿದ್ರು. 15th ಡಿಸೆಂಬರ್ 1971ಗೆ ಪಾಕಿಸ್ತಾನ ಏನು ಹೇಳ್ತಿತ್ತು ಗೊತ್ತಾ? ಗೌರ್ಮೆಂಟ್ ಅವರ ಜನಕ್ಕೋಸ್ಕರ ಅಲ್ಲಿ, ಅವರ ಜನಗಳಿಗೆ ಪಾಕಿಸ್ತಾನದಲ್ಲಿ, ಹಿಂದೂಸ್ತಾನ್ ಜಬ್ ತಕ್ ಖತಮ್ ನಹೀ ಹೋಗಾ ಹಮ್ ಜಂಗ್ ಲಡ್ತೆ रहेंगे, ಹಮ್ ಜಂಗ್ ಜಾರಿ ರಖೇಂಗೆ. ಅಂದ್ರೆ ಎಲ್ಲಿವರೆಗೂ ಇಂಡಿಯಾನ ನಾವು ಮುಗಿಸ್ಬಿಡಲ್ಲ ಅಲ್ಲಿವರೆಗೂ ನಾವು ಯುದ್ಧನ ಮಾಡ್ತಾನೆ ಇರ್ತೀವಿ. ನೀವು ಒಂದು ದಿನದಲ್ಲಿ 93,000 ಜನ ಸೋಲ್ಜರ್ಸ್ನ ಸರೆಂಡರ್ ಆಗುವಂತ ಡಿಸಿಷನ್ ಆಗಲ್ಲ, ನಿಮ್ಗೆ ಗೊತ್ತಿತ್ತು. ಆದ್ರೆ ಜನಕ್ಕೆ ನೀವೇನು ಹೇಳ್ತಿದ್ದೀರಾ?
ಎಕ್ಸಾಕ್ಟ್ಲಿ ಅದನ್ನೇ ಪಾಕಿಸ್ತಾನ್ ಪ್ರೈಮ್ ಮಿನಿಸ್ಟರ್ ಈಗ ಇಲ್ಲಿ ಮಾಡ್ದ ನಿಂತ್ಕೊಂಡು. ಮೆಡಿಸಿನಲ್ ಎಫೆಕ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡಿರೋದಂತೂ ಅದೇ ಕೆಲಸ. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇವರಿಂದ? ರಿಟಾಲಿಯೇಷನ್ ಬರ್ಲಿ. ಐ ಆಮ್ ಚಾಲೆಂಜಿಂಗ್ ದೆಮ್, ಆಸ್ ಎ ವೆಟರನ್ ಆಫ್ ಇಂಡಿಯನ್ ಆರ್ಮಿ. ಟಾರ್ಗೆಟ್ ಆರ್ ಮಿಲಿಟರಿ ಬೇಸಿಸ್. ಆವಾಗ ನೋಡಿ, ಈಗ ನಾವು ಎಸ್ಕಲೇಟ್ ಮಾಡದಿರ ಹೊಡೆದಿದ್ದೀವಿ. ಇನ್ ನಾನ್ ಎಸ್ಕಲೇಟರಿ ಆರ್ ರಾದರ್ ಡಿ-ಎಸ್ಕಲೇಷನ್ ಮ್ಯಾನರ್ ಅಲ್ಲಿ ಇವಾಗ ನಿಮ್ಗೆ ನಾವು ಹೊಡೆದಿದ್ದೀವಿ. ನೀವು ಬನ್ನಿ ಹೇಳ್ಕೊತಿದ್ದೀರಾ ಅಲ್ವಾ, ಟಾರ್ಗೆಟರ್ಸ್, ವಿ ಆರ್ ವೇಟಿಂಗ್ ಫಾರ್ ಯು. ಆವಾಗ ನೀವು ನೋಡ್ತೀರಾ ನಿಜವಾದ ಅಟ್ಯಾಕ್ ಹೇಗಿರುತ್ತೆ ಅಂತ. ದಿಸ್ ಇಸ್ ನಾಟ್ ಇವನ್ 1% ಆಫ್ ವಾಟ್ ವಿ ಕ್ಯಾನ್ ಡೂ. ದಿಸ್ ಇಸ್ ಲೆಸ್ ದೆನ್ 1%. ಫೈನ್. ಹಾಗಾದ್ರೆ ಈಗ ಇಲ್ಲಿ ಭಾರತ ತುಂಬ ಅದ್ಭುತ ಶಬ್ದಗಳಲ್ಲಿ ತನ್ನ ಈ ಒಂದು ದಾಳಿ ಬಗ್ಗೆ ಮಾತಾಡಿತ್ತು ಭಾರತ. ನೋಡಿ, ತುಂಬ ನಿರ್ದಿಷ್ಟವಾಗಿ ಸೂಕ್ಷ್ಮವಾಗಿ ನಾವು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಕ್ಕಪಕ್ಕ ಎಲ್ಲಿಯೂ ಯಾವುದೇ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ದಾಳಿಯನ್ನು ಮಾಡಿ ಬಂದಿದ್ದೀವಿ. ನಮಗೆ ಒಂದು ಫುಲ್ ಸ್ಕೇಲ್ ವಾರ್ ನಮಗೆ ಬೇಕಾಗಿಲ್ಲ. ನಾವಿಲ್ಲಿ ವಾರ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಎನ್ನುವ ಪ್ರಜ್ಞಾಪೂರ್ವಕ ನಿರ್ಧಾರ, ಪ್ರಜ್ಞಾಪೂರ್ವಕತೆ ನಮಗೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೂಕ್ಷ್ಮ ವಿಚಾರ ಇದು. ಗುರಿಯಲ್ಲೂ ನಿರ್ದಿಷ್ಟವಾಗಿದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ನಮ್ಮ ಗುರಿ ಉಗ್ರ ನೆಲೆಗಳಷ್ಟೇ ಅಂತ ಹೇಳಿ ಭಾರತ ತನ್ನ ಮಾತನ್ನು ಮುಗಿಸಿತ್ತಿಲ್ಲಿ. ಪಾಕಿಸ್ತಾನ, ನಾನು ರಿಟೈಲೇಷನ್ ಮಾಡಿಬಿಡ್ತೀನಿ, ನಾನು ಗುಂಡಿನ ಚಕಮಕಿ ಮಾಡಿಬಿಡ್ತೀನಿ, ನಿಮ್ದಾಗಲೇ ರಫೇಲ್ 2 ಹೊಡೆದಾಕ್ಬಿಟ್ಟಿದ್ದೀನಿ. 2 ರಫೇಲ್ ಹೊಡೆದ್ಬಿಟ್ರಂತೆ ಇವರು. 2 ರಫೇಲ್ಗಳನ್ನು ಇವರು ಹೊಡೆದು ಹಾಕಿದ್ರು ಅಂತ ಹೇಳಿ ಇರತಕ್ಕಂಥ ವಿಚಾರ ಇದು. ಹಾಗಾದರೆ ಇವರು ಎಲ್ಲಿ ಈ ರಫೇಲ್ಗಳನ್ನು ಹೊಡೆದು ಹಾಕಿದ್ದಾರೆ? ಯಾವ ಥರದ ರಫೇಲ್ಗಳನ್ನು ಹೊಡೆದು ಹಾಕಿದ್ರು ಇವರು? ಇದು ಒಂದು ವಿಚಾರ ಇದೆ. ನೆಕ್ಸ್ಟ್ ಏನಾಗುತ್ತೆ? ಯದುಕುಮಾರ್ ಗೌಡ್ರೆ, ನನ್ನ ಪಾಯಿಂಟ್ ಇಲ್ಲಿ ನೋಡಿ, ಇಷ್ಟೆಲ್ಲ ಆಗ್ತಾ ಇದೆ, ನಾವು ಸುಮ್ಮನಿರಲ್ಲ, ನಾವು ರಿಟೈಲೇಷನ್ ಮಾಡಿಬಿಡ್ತೀವಿ, ನಾವು ಅಟ್ಯಾಕ್ ಮಾಡಿಬಿಡ್ತೀವಿ ಅಂತ ಬಂದಾಗ ನನಗೆ ಉಳ್ಕೊಂಡಂಥ ಪ್ರಶ್ನೆ, ನೋಡ್ರಪ್ಪ, ನಿಮ್ಮ ಸೇನಾ ನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿಲ್ಲ, ಪಾಯಿಂಟ್ 1. ನಮ್ಮಲ್ಲಿ ಉಗ್ರರ ಕ್ಯಾಂಪ್ ಅಂತ ನೀವಲ್ಲ, ಇಡೀ ಪ್ರಪಂಚ ಯಾವ ದೇಶ ಬೇಕಾದರೂ ಸರಿ ಬಂದು ಎಲ್ಲಿ ಬೇಕಾದ್ರೂ ಐಡೆಂಟಿಫೈ ಮಾಡಿ ತೋರಿಸಲಿ, ಭಾರತ ಒಂದು ಉಗ್ರರ ಕ್ಯಾಂಪನ್ನು ರನ್ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಉಗ್ರಗಾಮಿಗಳ ನರ್ಸರಿ, ಉಗ್ರಗಾಮಿಗಳ LKG, ಆ ಉಗ್ರಗಾಮಿಗಳ UKG, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಆನಂತರದಲ್ಲಿ PUC, ಡಿಗ್ರಿ, BV, ಇದರಲ್ಲಿ ಗೋಲ್ಡ್ ಮೆಡಲಿಸ್ಟ್ ಉಗ್ರಗಾಮಿಗಳು ಎಲ್ಲರೂ ಸಿಗ್ತಾರಲ್ಲಿ. ನಮ್ಮ ಇಂಡಿಯಾದಲ್ಲಿ ಆ ಥರ ನಾವು ಪೋಷಣೆ ಮಾಡ್ಕೊಂಡು ಬಂದಿಲ್ಲ. ಈ ನೆಲದ ಈ ಮಣ್ಣಿನ ಕಲ್ಚರ್ ಕೂಡ ಅದು ಅಲ್ವೇ ಅಲ್ಲ. ಸೊ ಹೀಗಿದ್ದು ಕೂಡ ದಾಳಿ ಮಾಡೋದಾದರೆ ಪಾಕಿಸ್ತಾನ ಎಲ್ಲಿಗೆ ದಾಳಿ ಮಾಡಬೇಕೀಗ ಅಂತ ಅವರು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮಾಡಿದ್ರೆ ಅದ್ರದ್ದು ಸೆಕೆಂಡ್ ಇದು ಆಕ್ಷನ್ಸ್ ಏನು ಭಾರತ ಕೊಟ್ಟೇ ಕೊಡುತ್ತದಲ್ಲಿ ಸರ್. ಮಾಡಿದಾಗ ಅವ್ರು ಹೇಳೋದು ಇಲ್ಲ, ಒಂದು ಸಿವಿಲ್ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ, ಇಲ್ಲ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ಸ್ ಅಟ್ಯಾಕ್ ಮಾಡಬೇಕಾಗುತ್ತೆ, ಇಲ್ಲ ಮಿಲಿಟರಿ ಇಂಡಸ್ಟ್ರಿಯಲ್ ಏರಿಯಾಸ್ ಏನಿರುತ್ತೆ ಅಂತ ಆ ಥರ ಹೇಳ್ತಾ ಅದ್ರ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ. ಇದು 3. ಇದ್ರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರು ಅಂದ್ರೆ ದೆನ್ ಇಟ್ಸ್ ಅ ಫುಲ್ ಸ್ಕೇಲ್ ವಾರ್, ಇಟ್ಸ್ ಅ ಕನ್ವೆನ್ಷನಲ್ ವಾರ್. ಅಂಡ್ ವಿ ಆರ್ ರೆಡಿ ಫಾರ್ ದಟ್, ಅಂಡ್ ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ವೈಪ್ ಯು ಔಟ್ ಆಫ್ ದಿ ಮ್ಯಾಪ್ ಅಂತ. ಇದು ದಿಸ್ ದ ಕ್ಲಿಯರ್ ಪಿಕ್ಚರ್ ಅಂತದಲ್ಲಿ. ಆ ಥರ ನೀವೇನು ಹೇಳಕ್ ಹೋಗ್ತಾ ಇದ್ದೀರಾ ನೀವು ಅದಲ್ಲಿ ಜಗತ್ತಿಗೆ? ನೀವೇನು ಹೇಳಕ್ ಹೋಗ್ತಾ ಇದ್ದೀರಿ? ವಿ ಆರ್ ದ ವಿಕ್ಟಮ್ಸ್ ಆಫ್ ಟೆರರಿಸಮ್ ಅಂತ ಯಾರೋ ಒಬ್ಬ ಹೇಳ್ತಾ ಇದ್ದ, ಮೂರ್ಖ ಹೇಳ್ತಾ ಇದ್ದ. 30 ವರ್ಷದ ನಾನೇ ಸಾಕಿದ್ದು ಅಂತ ದೆನ್ ದ ಡಿಫೆನ್ಸ್ ಮಿನಿಸ್ಟರ್ he told we were doing the 30 years the dirty trick to the west ಅಂತ ಅಂದ್ಬಿಟ್ಟು. to the west ಅಂದ್ರೆ what? you're doing the dirty tricks from the ನೀವು ಯಾವಾಗ 47ರಲ್ಲಿ ನೀವು ಜನ್ಮ ತಾಳಿದ್ರಿ ಅಂತ ಹೇಳ್ತಾರೆ, ಅವತ್ತಿಂದ ಅದೇ ಡರ್ಟಿ ಟ್ರಿಕ್ಸೇ ಮಾಡ್ಕೊಂಡ್ ಬರ್ತಾ ಇರೋದು ಇಂಡಿಯಾ ವಿರುದ್ಧ. ನೀವು ಯಾವತ್ತೂ ಇದು ಮಾಡ್ತಾ ಇರಲ್ಲ ಸರ್. ಇದೇನಂದ್ರೆ ಇವತ್ತು ನಾವು ಬಂದ್ಬಿಟ್ಟು ನಾವು ಜಸ್ಟ್ ಇದು ಕನ್ವೆನ್ಷನಲ್ ವಾರ್, ಇದು ಅನ್ಕನ್ವೆನ್ಷನಲ್ ವಾರ್ ಅಲ್ಲ ಸರ್. ದಿಸ್ ಇಸ್ ಎ ಸಿವಿಲೈಸೇಷನ್ ವಾರ್. 712ರಲ್ಲಿ ಯಾವ್ದು ಶುರುವಾಯ್ತು, ಇದು 1200 ವರ್ಷದಿಂದ ನಾವು ಇದು ಸಿವಿಲೈಸೇಷನ್ ವಾರ್ ನಾವು ಮಾಡ್ಕೊಂಡ್ ಬರ್ತಾ ಇರೋದು. ಇಟ್ ಈಸ್ ನಾಟ್ ಎ ಕನ್ವೆನ್ಷನಲ್ ವಾರ್. ಇದು ಒಂದು ದೇಶ ಮುಗಿಯೋವರೆಗೂ, ಆ ಪಾಪಿ ದೇಶ ಮುಗಿಯೋವರೆಗೂ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ ಸರ್. ಒನ್ಸ್ ಫಾರ್ ಆಲ್ ವಿ ಶುಡ್ ಡಿಸ್ಇಂಟಿಗ್ರೇಟ್ ದಟ್ 4 states ವಾಟ್ ಈಸ್ ದೇರ್ ಅಂದಾಗ ಅವಾಗಲೇ ಈ ಒಂದು ಸಬ್ ಕಾಂಟಿನೆಂಟ್ ಇದರಲ್ಲಿ ಶಾಂತಿ ನೆಲೆಸಕ್ ಆಗುವಂಥದ್ದು. ಅಲ್ಲಿವರೆಗೂ ಇಟ್ ವಿಲ್ ಶಾಂತಿ ಅನ್ನೋದು ದೂರದ ಮಾತು ಸರ್. ಇವತ್ತೇನೋ ಇದೇ ಇರುತ್ತೆ, ಹುಚ್ಚು ಮನಸ್ಸಿರೋಂಥವ್ರು, ಹುಚ್ಚು ಕುದುರೆ ಅಂತ ಇರೋರು ಏನು ಬೇಕಾದ್ರೂ ಮಾಡ್ಬೋದಂಥದ್ದು. ಅದಕ್ಕೆ ಭಾರತ ತಯಾರಾಗಿರ್ಬೇಕಾಗತ್ತೆ. ಅವ್ರು ಏನು ಹೇಳುವಂಥದ್ದು 24 hours 48 hours ಏನಾದ್ರೂ ಗೈಡ್ಲೈನ್ಸ್ ಕೊಟ್ಕೊಳ್ಳಿ. ವಿ ಶುಡ್ ಬಿ ರೆಡಿ ಆಲ್ ದ ಟೈಮ್ 24/7. ವಿ ಶುಡ್ ರಿಯಾಕ್ಟಿಲೇಟ್ ವೆರಿ ಸ್ಟ್ರಾಂಗ್ಲಿ ಸರ್. ಫೈನ್ ಸರ್. ಇದೀಗ ನಮ್ಮ ವೆಂಕಟೇಶ್ ನಾಯ್ಕ ಅವರು ಜಾನಾಗಿದ್ದಾರೆ, ಮಾಜಿ ಕರ್ನಲ್. ಸ್ವಾಗತ ಸರ್ ನಿಮಗೆ ಒಂದು ಡಿಬೇಟ್ಗೆ. ವೆಂಕಟೇಶ್ ನಾಯ್ಕ ಅವರೇ, ಬೆಳಗ್ಗೆ ನಾನು ಮತ್ತು ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವ್ರು ಮಾತಾಡಬೇಕಾದ್ರೆ ಒಂದು ವಿಷಯ ಇತ್ತು ನಾಯ್ಕ ಸರ್. ಏನಂತ ಹೇಳಿದ್ರೆ, ನಾನು ನಿಮ್ಮ ಮೇಲೆ ದಾಳಿ ಮಾಡಿಬಿಡ್ತೀನಿ ಅಂತ ವಾಜಪೇಯಿ ಅವರ ಟೈಮಲ್ಲಿ ಪಾಕಿಸ್ತಾನ ಹೇಳಿದಾಗ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರಂತೆ, ಅರ್ಧ ಹಿಂದೂಸ್ತಾನವನ್ನು ಕಳ್ಕೊಳ್ಳೋಕೆ ನಾನು ರೆಡಿಯಾಗಿದ್ದೀನಿ, ಮುಂದೆ ಇನ್ನರ್ಧ ಉಳ್ಕೊಂಡಿರ್ತಾರಲ್ಲ ಅವ್ರು ಹಿಂದೂಸ್ತಾನವನ್ನು ಚೆನ್ನಾಗಿ ನಡೆಸ್ಕೊಂಡೇ ಹೋಗ್ತಾರೆ, ಆ ನಂಬಿಕೆನೂ ನನಗಿದೆ. ಆದರೆ ನಾಳೆ ಬೆಳಗಿನ ಸೂರ್ಯೋದಯದ ಮೊದಲ ಕಿರಣವನ್ನು ಪಾಕಿಸ್ತಾನ ನೋಡಲ್ಲ, ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಲ್ಲ ಅಂತ. ಸೊ ಇಂಥ ಒಂದು ದೇಶಕ್ಕೆ ಕ್ಷಾತ್ರ ತೇಜಸ್ಸಿರ್ತಕ್ಕಂಥ ದೇಶ ನಮ್ಮದು.
ಇಂಥ ದೇಶಕ್ಕೆ ಪ್ರತಿ ಸಲ ಟೆರರಿಸ್ಟ್ಗಳನ್ನು ಮುಂದೆ ಬಿಟ್ಬಿಡು, ಗುರಾಣಿ ಥರ ಇಟ್ಕೋ, ಹಿಂದೆ ಇಂಥ ಕೆಟ್ಟ ಕೆಲಸ ಮಾಡು ಅಂಥೇಳಿ. ಈ ದೇಶಕ್ಕೆ ಭಾರತ ಇವತ್ತು ಬೆಳಗಿನ ಜಾವ 1:05 1:44 ಒಂದು 9 ಕಡೆಗಳಲ್ಲಿ 9 ಥರ ಪಾಠ ಮಾಡಿದೆ ಸರ್. 9 ಕಡೆ 3 ಉಗ್ರಗಾಮಿ ಸಂಘಟನೆಗಳಿಗೆ 9 ಥರ ಪಾಠ ಮಾಡಿ ಬಂದಿದ್ದಾರೆ. ಅಲ್ಲಿ ಮದ್ರಸಾಗಳಲ್ಲೋ ಮಸೀದಿಗಳು ಏನು ಪಾಠ ಮಾಡೋದು ನಮಗೆ ಗೊತ್ತಿಲ್ಲ. ಭಾರತದ ಹೊಸ ಪಾಠ ಮಾಡಿ ಬಂದಿದ್ದಾರೆ. ನಿಮ್ಮ ರಿಯಾಕ್ಷನ್ ಸರ್ ಇದಕ್ಕೆ? ಈ ಸಲ ಈಗ ಇಮಿಡಿಯೇಟ್ ಕಂಪ್ಯಾರಿಸನ್ ಮಾಡ್ಬೇಕಂತಂದ್ರೆ ನಾವು ಪ್ರೀವಿಯಸ್ ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಸ್ಟ್ರೈಕ್, ಅದಾದ ನಂತರ 6 ಇಯರ್ಸ್ ಗ್ಯಾಪ್ದಲ್ಲಿ ಇದನ್ನು ಮಾಡಿದ್ವಿ. ಬೇಸಿಕಲಿ ಇವು ಟು ಕಂಪೇರ್ ಮಾಡ್ಬೇಕಾದ್ರೆ ಇದು ಮೋಸ್ಟ್ ಏನಪ್ಪ ಅಂದ್ರೆ ವೆರಿ ವೆಲ್ ಪ್ಲಾನ್ಡ್ ಅಟ್ಯಾಕ್ ಅಂತ ಹೇಳ್ಬೋದು. ನಂಬರ್ 1, ಇದರಲ್ಲಿ ನಾವು LOC ವೈಲೇಷನ್ ಮಾಡಿಲ್ಲ. ನೋ ಏರ್ಕ್ರಾಫ್ಟ್ ಹ್ಯಾಸ್ ಕ್ರಾಸ್ಡ್ ಓವರ್ ಟು LOC. 5 ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ನಮ್ಮದು ಕ್ಯಾಂಪ್ಸು ಡೆಡಿಕೇಟೆಡ್ ಲೆಫ್ಟ್ ಟು ರೈಟ್ ಕ್ಯಾಂಪ್ಸು. ಸಮ್ ಕ್ಯಾಂಪ್ಸ್ ಆರ್ 8 kilometers away, some are 35 kilometers away. The farthest is 100 kilometers away. ಸೊ ಇದರಲ್ಲಿ ಏನಾಗಿದೆ ಅಂದ್ರೆ ಈಗ ಪಾಕಿಸ್ತಾನ್ಗೆ ರಿಟಾಲಿಯೇಟ್ ಲಾಸ್ಟ್ ಟೈಮ್ ಏನಾಯ್ತು, ರಿಟಾಲಿಯೇಟ್ ಆಗೋದಕ್ಕೆ ಏರ್ ಸ್ಟ್ರೈಕ್ಸ್ ಮಾಡಿದರು ನೆಕ್ಸ್ಟ್ ಡೇ ಮಾರ್ನಿಂಗ್. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನೀವು LOC ಕ್ರಾಸ್ ಮಾಡಿದ್ರಿ, ಯು ಹ್ಯಾವ್ ಎಂಟರ್ಡ್ ಇನ್ ಟು ಅವರ್ ಏರ್ ಸ್ಪೇಸ್ ಅಂತ ಒಂದು ಕಾರಣ ಇತ್ತು ಅವಾಗ. ಈಗ ಅವ್ರು ಯಾವ ಕಾರಣನೇ ಕೊಟ್ಟಿಲ್ಲ. ನಾವು ಏನಪ್ಪ ಅಂದ್ರೆ ಕ್ಲಿಯರ್ ಕಟ್ ಆಗಿ ವಿ ಹ್ಯಾವ್ ನಾಟ್ ಚೋಸನ್ ಮಿಲಿಟರಿ ಟಾರ್ಗೆಟ್, ವಿ ಹ್ಯಾವ್ ನಾಟ್ ಚೋಸನ್ ಎಕನಾಮಿಕ್ ಟಾರ್ಗೆಟ್, ವಿ ಹ್ಯಾವ್ ನಾಟ್ ಚೋಸನ್ ಸಿವಿಲಿಯನ್ ಟಾರ್ಗೆಟ್. ಪ್ಯೂರ್ಲಿ ಟೆರರಿಸ್ಟ್ ಕ್ಯಾಂಪ್ಸ್ನ ನಾವು ಡಿಸ್ಟ್ರಾಯ್ ಮಾಡಿವಿ. ಈಗ ಅವರು ಅಟ್ಯಾಕ್ ಮಾಡಬೇಕಂತ ರಿಟಾಲಿಯೇಟ್ ಮಾಡ್ಬೇಕಂದ್ರೆ ಯಾವ ಟೆರರಿಸ್ಟ್ ಕ್ಯಾಂಪ್ಗಳನ್ನು ನಾನು ಓನ್ ಮಾಡ್ತಾ ಇದ್ದೀನಿ ಅಂತ ಒಪ್ಕೊಂಡಂಗೆ ಆಗ್ಬಿಡ್ತಾವ ಅವರು. ರಿಟಾಲಿಯೇಷನ್ ಅವ್ರ ಕಡೆಯಿಂದ ಬಂದಿದ್ದೆ ಆದರೆ ಉಗ್ರಗಾಮಿಗಳ ಕ್ಯಾಂಪ್ ನಾನು ಸಾಕ್ತಾ ಇದ್ದೀನಿ ಅಂತ ಹೇಳಿ ವಿಶ್ವ ಸಮುದಾಯದ ಮುಂದೆ ಒಪ್ಕೊಂಡಂಗೆ ಆಗಲ್ಲ, ಒಪ್ಕೊಂಡಂಗೆ ಆಗ್ತದೆ. ಈಗ ರಿಟಾಲಿಯೇಟ್ ಮಾಡಕ್ಕೆ ಅವ್ರಿಗೆಲ್ಲ ಡೋರ್ಸ್ ಕ್ಲೋಸ್ ಮಾಡಿಬಿಟ್ಟಿವಿ. ಈಗ ಏನಾದರೂ ರಿಟಾಲಿಯೇಟ್ ಮಾಡಿದರೆ ದೆನ್ ಆಫ್ಟರ್ ದಟ್ ದೇ ವಿಲ್ ನಾಟ್ ಗೆಟ್ ಎನಿ ಸಪೋರ್ಟ್. ಸೊ ನಾವು ಏನಪ್ಪ ಅಂದ್ರೆ ಈ ಒಂದು ವೆರಿ ವೆಲ್ ಪ್ಲಾನ್ಡ್ ಅಟ್ಯಾಕ್ದಲ್ಲಿ ವಿ ಹ್ಯಾವ್ ಗಾಟ್ ಅಪರ್ ಹ್ಯಾಂಡಿಂಗ್. ಸೊ ಅವ್ರ ಮುಂದೆ ಏನಂತಂದ್ರೆ ಯಾವ ಥರ ಐ ಥಿಂಕ್ ಏನಪ್ಪ ಅಂದ್ರೆ ದಿಸ್ ಇಸ್ ಎಂಡ್ ಆರ್ಮಿ ಕ್ಯಾಂಪ್ಗಳಲ್ಲಿ ಅಥವಾ ಈಗ ಒಪ್ಪಂದ ಎಲ್ಲ ಮುಗಿದ ಮೇಲೆ LOC ಅಂತ ಕೂಡ ಇಲ್ಲ ಇವತ್ತಿಗೆ, ಎಲ್ಲ ಒಪ್ಪಂದಗಳನ್ನು ಮುರ್ಕೊಂಡಿದೆ ಭಾರತ. ಆ ಗಡಿ ಅಂತ ಬಂದಾಗ ಸರ್, ಆ ಗಡಿ ಅಂತ ಬಂದಾಗ ನಾವು ಒಮ್ಮೆ ಅವ್ರಿಗೆ ಹೊಡೆದು ಬಂದ ಮೇಲೆ ಆ ಗಡಿಯಲ್ಲಿ ಸೋಲ್ಜರ್ಸ್ ಮೆಂಟಾಲಿಟಿ, ಸೋಲ್ಜರ್ಸ್ ಸಿದ್ಧವಾಗಿರ್ತಕ್ಕಂಥ ರೀತಿ, ಅವರು ವೆಯ್ಟ್ ಮಾಡ್ತಿರ್ತಕ್ಕಂಥದ್ದು, ಏನು ಮಾಡ್ತಾರೆ ಆ ಸ್ಥಿತಿ ಹೇಗಿರುತ್ತೆ ಸರ್, ಆ ಮನಸ್ಥಿತಿ ಹೇಗಿರುತ್ತೆ? ಈಗ ಕ್ಯೂರಿಯಾಸಿಟಿ ಇರ್ತದೆ. ಈಗ ನಾವು ಗ್ರೌಂಡ್ ಪೊಸಿಷನ್ ನಾವು ನೋಡಿಲ್ಲ. ಈಗ ಏನಂತಂದ್ರೆ ಆಲ್ ಅಲಾಂಗ್ LOC ಇಸ್ ಎ ವೆರಿ ಟೆಂಪರರಿ ಲೈನ್. ಟುಡೇ ಇಟ್ ಇಸ್ ಯುವರ್ಸ್, ಟುಮಾರೋ ಇಟ್ ಕ್ಯಾನ್ ಬಿ somebody else. ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಇರ್ತಂಥ ಸ್ಯಾಂಟಿಟಿ LOCಗೆ ಇರೋದಿಲ್ಲ. ಸೊ ಅಲ್ಲಿ LOCಯಲ್ಲಿ ಉರಿಯಿಂದ ಹಿಡಿದು ಎಲ್ಲ ಏನಪ್ಪ ಅಂದ್ರೆ LOC ಸ್ಟ್ರೆಚ್ ಲೈನ್ ಏನಿದೆಲ್ಲ ಪ್ರೊವೊಕೇಟಿವ್ ಫೈರಿಂಗ್ ಇಟ್ ಹ್ಯಾಸ್ ಬಿನ್ ಬೆಳಿತಾನೆ ಇರ್ತದೆ. ಈಗ ಸ್ವಲ್ಪ ಜಾಸ್ತಿ ಆಗಿರಬೇಕು. ದೇರ್ ಇಸ್ ನೋ ದಿಸ್ ಥಿಂಗ್, ದಿಸ್ ಇಸ್ ಅ ಪಾರ್ಟ್ ಆಫ್ ದ ರುಟೀನ್, ಪಾರ್ಟ್ ಆಫ್ ದ ಡ್ರಿಲ್, ಪಾರ್ಟ್ ಆಫ್ ದ ಎಕ್ಸರ್ಸೈಸ್ ದೇರ್. ಈಗ ಹಳ್ಳಿಗಳ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಗುಂಡಿನ ದಾಳಿ ನಡೆಸ್ತಿದ್ದಾರೆ ಪಾಕಿಸ್ತಾನದವರು ಅಂತ, ಆ ಗಡಿ ಭಾಗದ ಹಳ್ಳಿಗಳ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಿದ್ದಾರೆ ಅವರು ಅಂತ, ಅದಕ್ಕೆ ಸೇನೆ ಕೂಡ ಉತ್ತರ ಕೊಡ್ತಾ ಇದೆ ಅಂತ. ಈಗ ಏನಂತಂದ್ರೆ ರಿಟಾಲಿಯೇಟರಿ ಆಕ್ಷನ್ಸ್ ನಡೀತಾವೆ. ಯಾವ ಟೈಪ್ ಅವರು ಟಾರ್ಗೆಟ್ಸ್ ಚೂಸ್ ಮಾಡ್ತಾರೆ. ಈಗ ಅವ್ರಿಗೆ ಏನಂತಂದ್ರೆ ಈ ಅಟ್ಯಾಕ್ ಆದ ನಂತರ ಎಕ್ಸೆಪ್ಟ್ ಫಾರ್ ಟೆಲ್ಲಿಂಗ್ ದಟ್ ಒನ್ ಆಫ್ ದ ಟೆರರ್ ಲೊಕೇಶನ್ದಲ್ಲಿ ಒಂದು ವುಮೆನ್ 3 ಚಿಲ್ಡ್ರನ್ ಇದ್ದರಂತ ಬಿಟ್ಟ ನಂತರ ಬೇರೆ ಏನಪ್ಪ ಅಂದ್ರೆ ಲೈಕ್ ಎ ಕ್ರೈಯಿಂಗ್ ಬೇಬಿ. ನೀವು ಏನಂತಂದ್ರೆ ದೇರ್ ವಾಸ್ 1 ವುಮೆನ್ ಇನ್ ದ ಮಾಸ್ಕ್, ದೇರ್ ಆರ್ 3 ಚಿಲ್ಡ್ರನ್ ಇನ್ ದ ಮಾಸ್ಕ್. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಯಾಕಿದ್ರಲ್ಲಿ ವಾಟ್ ವರ್ ದೇ ಡೂಯಿಂಗ್ ಇನ್ ಟೆರರ್ ಕ್ಯಾಂಪ್ಸ್? ಸೊ ಅದಕ್ಕೂ ಏನಂತಂದ್ರೆ ಇಟ್ ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್. ಈಗ ಒಂದು ದೃಶ್ಯ ನಾವು ಪ್ಲೇ ಮಾಡ್ತೀವಿ, ಈ ದೃಶ್ಯವನ್ನು ನೀವು ಕೂಡ ಗಮನಿಸಿ. ಈ ದೃಶ್ಯದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕಿದೆ ನಾವು. ಈಗ ಒಂದು ದೃಶ್ಯ ಪ್ಲೇ ಆಗುತ್ತೆ ನೋಡಿ ಇಲ್ಲಿ. ಅಂದರೆ ಈ ಟೆರರಿಸ್ಟ್ಗಳ ಲೋಕ ಎಷ್ಟು ಭೀಕರವಾಗಿರುತ್ತೆ ಅನ್ನೋದಕ್ಕೆ ನಾವು ಇವಾಗ ನಿಮ್ಮ ಮುಂದೆ ಒಂದು ದೃಶ್ಯವನ್ನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀವಿ. ಸುನಿಲ್ ಅದ್ರ ಬಗ್ಗೆ ಮಾತಾಡ್ತಾರೆ. ಸುನಿಲ್, ಈ ದೃಶ್ಯದ ಪರ್ಟಿಕ್ಯುಲರ್ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಸಹಾಯಕ ಹೆಣ್ಣುಮಗಳು ಗಂಡ ಮದುವೆ ಆದ ಒಂದೇ ಒಂದು ವಾರಕ್ಕೆ ಗಂಡನ ಕಳ್ಕೊಂಡು ಶೋಕ ಸ್ಥಿತಿಯಲ್ಲಿ ಕುಳಿತಿರೋದು, ಇದ್ರ ಬಗ್ಗೆ ನಿಮ್ಮದು ರಿಯಾಕ್ಷನ್ನು, ಜೊತೆಗೆ ಅಲ್ಲಿ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿನ ಬೆಳವಣಿಗೆಗಳು ಏನು ಹೇಳಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ ಅಂತ? ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೆಫ್ಟಿನೆಂಟ್ ವಿನಯ್ ನರ್ವಾಲ್, ಹಿ ಈಸ್ ಮೈ ಬ್ರದರ್ ಇನ್ ಯೂನಿಫಾರ್ಮ್. ತುಂಬ ಚಿಕ್ಕ ಹುಡುಗ ವಿತ್ ಲಾಟ್ ಆಫ್ ಡ್ರೀಮ್ಸ್. 6 ದಿನ ಆಗಿತ್ತು ಮದುವೆ ಆಗಿ ಅವರು ಹನಿಮೂನ್ಗೆ ಅಂತ ಹೋಗಿದ್ದು ಕಾಶ್ಮೀರಿಗೆ. ನೋಡಿ ಅವರ ವೈಫ್ ಹೇಗೆ ಕೂತಿದ್ದಾರೆ, ಅವ್ರ ತಂದೆನ ನೋಡಿ ಅಸ್ಥಿ ವಿಸರ್ಜನೆ ಮಾಡ್ತಿದ್ದಾರೆ ಮಗನಿಗೆ. ಎಂಥ ಬ್ರೈಟ್ ಫ್ಯೂಚರ್ ಇತ್ತು ಅವನಿಗೆ. ಪ್ರಾಬಬ್ಲಿ ಅಟ್ ದಿ ಏಜ್ ಆಫ್ 26 ಒಬ್ಬ ಆಫೀಸರ್ ಆಗ್ಬಿಟ್ಟ ವಿನಯ್ ನರ್ವಾಲ್. ಬಟ್ ವಿನಯ್ ನರ್ವಾಲ್ ತಂದೆ ಅಲ್ಲಿ ಏನು ಮಾಡ್ತಿದ್ದಾರೆ, ಅವನ ಅಸ್ಥಿ ವಿಸರ್ಜಿಸ್ತಾ ಇದ್ದಾರೆ, ಮಾಡ್ತಿದ್ದಾರೆ ಅಲ್ವಾ. ಇವತ್ತು
ಜೈಷ್ ಎ ಮೊಹಮ್ಮದ್ ಚೀಫ್ ಮಸೂದ್ ಅಜರ್ ನಾನು ಸತ್ತೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾನೆ ಅಂತ ರಿಪೋರ್ಟ್ ಬಂತು. ಜನ ಸಾಯಿಸ್ಬಿಟ್ರು ಮನೆಯಲ್ಲಿ ಅಂತ. ಇಸಂಟ್ ದಿಸ್ ಕರ್ಮ? ನಾವು ಅದರಲ್ಲಿ ಬಿಲೀವ್ ಮಾಡಿದ್ರೆ ಎಷ್ಟು ಜನದ ಮನೆಗಳಲ್ಲಿ ಇಷ್ಟು ವರ್ಷದಿಂದ ಆ ರೀತಿ ಸಿನಾರಿಯೋನ್ ಕ್ರಿಯೇಟ್ ಮಾಡಿ ಇವತ್ತು ಅವನಿಗದಾಗಿದೆ. ಸಿಂಧೂರ ವರ್ಷೋಗಿದೆ ಅಲ್ಲಿ ಅಲ್ವಾ? ಅದೇ ಕಾರಣಕ್ಕೋಸ್ಕರನೇ ಆಪ್ ಸಿಂಧೂರ್ ಅಂತ ಹೆಸರಿಟ್ರು. ಏನು ಹೇಳಿದ್ರು ಸಾಯಿಸೋವಾಗ ಅವರು, जाके मोदी को बताना. ठीक है, मोदी को तो बता दिया. मोदी ने किसको बताया? बताया 3 लोग थे, आर्मी वाले, नेवी वाले और एयरफोर्स वाले. और जब उनको बताया गया क्या हुआ? मसूद अजहर आज रो रहा है. मसूद अजहर ಇವತ್ತು ಅಳ್ತಾ ಇದ್ದಾನೆ, ನಾನು ಸತ್ತೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಎ ಗ್ಲೋಬಲ್ ಟೆರರಿಸ್ಟ್, ಅವನು ಸತ್ತಿದ್ರೆ ಚೆನ್ನಾಗಿರೋದು. ಬಟ್ ಐ ಆಮ್ ಹ್ಯಾಪಿ ಹಿ ಈಸ್ ಅಲೈವ್. ಯಾಕಂದರೆ ಇದ್ರ ಜೊತೆಲಿ ಪ್ರತಿದಿನ ಅವನು ಬದುಕಬೇಕೀಗ. ಅವನು ಏನು ಇಂಡಿಯನ್ಸ್ಗೆ ಮಾಡ್ದ ಇನ್ ದ ನೇಮ್ ಆಫ್ ಟೆರರಿಸಮ್, ಜೈಷ್ ಎ ಮೊಹಮ್ಮದ್ ಏನೇನೆಲ್ಲ ಮಾಡಿದ್ದಾರೆ ಅವರು. ಅವನು ಏನು ಮಾಡ್ದ? ಈ 14 ಜನ ಏನು ಅವ್ನ ಕ್ಲೋಸ್ ಏಟ್ಸ್, ಅವ್ನ ಫ್ಯಾಮಿಲಿ ಮೆಂಬರ್ಸ್ ಕ್ಲೋಸ್ ಏಟ್ಸ್ ಸತ್ತಿದ್ದಾರೆ. ಪ್ರತಿಯೊಬ್ಬರ ನೆನಪಿನಲ್ಲಿ ಈಗ ಅವ್ನು ಬದುಕಬೇಕು. ಇನ್ನು ರೆಸ್ಟ್ ಆಫ್ ಹಿಸ್ ಲೈಫ್ ಎಷ್ಟು ದಿನ ಬದುಕ್ತಾನೆ? ಈಗ ನಾನು ಹೇಳ್ತೀನಿ, ಡೋಂಟ್ ಕಿಲ್ ಹಿಮ್. ಸಿಕ್ಕಿದ್ರು ಡೋಂಟ್ ಕಿಲ್ ಹಿಮ್, ಲೆಟ್ ಹಿಮ್ ಲಿವ್. ಗೊತ್ತಾಗ್ಲಿ ಅವನೇನ್ ಮಾಡಿದ್ದ ಅಂತ ಹೇಳ್ಬಿಟ್ಟು. ಅಂದ್ರೆ ತಮ್ಮ ಈಗ ಅವನಿಗೆ ಗೊತ್ತಾಗುತ್ತೆ. ಸಂಬಂಧಿಕರನ್ನ ಕಳ್ಕೊಂಡಂತಹ ನೋವು ಸಾಯವರೆಗೂ ಅನುಭವಿಸ್ಬೇಕು. ಎಷ್ಟು ಜನ ಕೊಟ್ಟಿದ್ದಾನೆ. ಈಗ ಅವ್ರ ತಂದೆ ಅವ್ರು ಹೇಳ್ಬೋದು ಇವತ್ತು, ಅವ್ರ ತಾಯಿ 26 ವರ್ಷದ ಮಗನ್ ಕಳ್ಕೊಂಡು ಅವ್ರ ತಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ವಿ ಆರ್ ವಿತ್ ಗೌರ್ಮೆಂಟ್ ಅಂಡ್ ನಾವು ಗೌರ್ಮೆಂಟ್ ಫುಲ್ ಸಪೋರ್ಟ್ ಮಾಡ್ತೀವಿ, ನಮಗೆ ಪ್ರತೀಕಾರ ಸಿಕ್ಕಿದೆ. ಆದ್ರೆ ಮಗ ವಾಪಸ್ ಬರ್ತಾನ? ಮಾಡಿದ್ಯಾರ ಅವರು? ಆಮೇಲೆ ಜಾಕೆ ಮೋದಿಗೂ ಬತಾನ ಅಂತ ಹೇಳಿದ್ರಲ್ವಾ ಇವತ್ತು ಪ್ರೆಸ್ ಬ್ರೀಫಲ್ಲಿ. ಒನ್ಸ್ ಅಗೇನ್, ಇಫ್ ಯು ಬಿಲೀವ್ ಇನ್ ಕರ್ಮ, ದಟ್ ಸರ್ಕಲ್ ಆಫ್ ಕರ್ಮ ಹೇಗಿದೆ ಅಂತ ಹೇಳ್ತೀನಿ. ಆ ಹೆಣ್ಮಗಳು ಅಲ್ಲಿ ಕೂತಿದ್ರಲ್ವಾ, ಅವ್ರ ವೈಫ್, ವಿನಯ್ ನರ್ವಾಲ್ ವೈಫ್, ಇವತ್ತು ಪ್ರೆಸ್ ಬ್ರೀಫ್ಗೆ ಬಂದರು ಇಬ್ರು. ಒಬ್ರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಆ್ಯಂಡ್ ಕರ್ನಲ್ ಸೋಫಿಯಾ ಖುರೇಶಿ ಬಂದ್ರಲ್ವಾ ಇಬ್ರು. ಅವರು ಬ್ರೀಫ್ ಮಾಡಿದ್ರು. ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ವಿಕ್ರಮ್ ಮಿಸ್ರಿ, born in November 64, he is a Kashmiri Pandit. ಎಲ್ಲ ಸುತ್ತಿ ಹೊಡಿಲಿಲ್ವಾ ಪಾಕಿಸ್ತಾನಕ್ಕೆ? ಅವ್ರಿಗೆ ವಾರ್ ಬೇಕಿಲ್ಲ, ಇಷ್ಟು ಅವ್ರಿಗೆ ಕಾಣಿಸ್ಬಿಟ್ರೆ ಸಾಕು. ನೀನು ಯಾರ್ಯಾರ ಮೇಲೆ ಟಾರ್ಗೆಟ್ ಮಾಡಿ ಯಾರ್ಯಾರಿಗೆ ನೀನು ತೊಂದರೆ ಕೊಟ್ಟೆ, ಅದೇ ರೂಪಗಳು ಭೂತವಾಗಿ ಇವತ್ತು ನಿನ್ನನ್ನು ಕಾಡ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 2 ಬ್ರೇವ್ ವೆಮೆನ್ ಆಫೀಸರ್ಸ್, ಗ್ಯಾಲೆಂಟ್ ವೆಮೆನ್ ಆಫೀಸರ್ಸ್. ಅದರಲ್ಲಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್, ಶಿ ಈಸ್ ಅ ಪೈಲಟ್, ಶಿ ಈಸ್ ಅ ಹೆಲಿಕಾಪ್ಟರ್ ಪೈಲಟ್. 2,500 ಗಂಟೆ ಓಡಿಸಿರೋ ಅನುಭವ. 2500 ಅವ್ರಿಗಿದೆ. ಆ್ಯಂಡ್ ಕರ್ನಲ್ ಸೋಫಿಯಾ ಖುರೇಶಿ ಅವರು, ಶಿ ಈಸ್ ಅ ಕಮಾಂಡಿಂಗ್ ಆಫೀಸರ್. ವಿಮೆನ್ ಆಫೀಸರ್ಸ್ ಪರ್ಮನೆಂಟ್ ಕಮಿಷನ್ ಇರಲ್ಲ. ಶಿ ಈಸ್ ಕಮಾಂಡಿಂಗ್ ಅ ಸಿಗ್ನಲ್ಸ್ ಯೂನಿಟ್ ಟುಡೇ. ಶಿ ಈಸ್ ಅ ಫುಲ್ ಕರ್ನಲ್. ಯುನೈಟೆಡ್ ನೇಷನ್ಸ್ ಮಿಷನಿಗೆ ಹೋಗಿ ಬಂದಿದ್ದಾರೆ ಅವರು. ಸಚ್ ಅ ಡೆಕೋರೇಟೆಡ್ ಆಫೀಸರ್. ದೇ ಬ್ರೀಫ್ಡ್ ಅಬೌಟ್ ವಾಟ್ ಇಂಡಿಯಾ ಡಿಡ್ ಟು ಪಾಕಿಸ್ತಾನ್ ಟುಡೇ. ಪಾಕಿಸ್ತಾನದಲ್ಲಿ ಹೆಂಗಸರಿಗೆ ಸ್ವಾತಂತ್ರ್ಯ ಇದೆಯಾ? ಪ್ರಾಬಬ್ಲಿ ತಾಲಿಬಾನ್ ಅಫ್ಘಾನಿಸ್ತಾನಲ್ಲಿ ಏನು ಮಾಡಿದೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಿ ಹೆಂಗಸರು ಬದುಕ್ತಾ ಇದ್ದಾರೆ ಇವತ್ತು. ಇಬ್ಬರು ಇಂಡಿಯನ್ ವಿಮೆನ್ ಆಫೀಸರ್ಸ್, ದೇ ಡಿಡ್ ವಾಟ್ ಎವರ್ ಹ್ಯಾಡ್ ಟು ಬಿ ಡನ್. ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಅವರ ಪ್ರೈಮ್ ಮಿನಿಸ್ಟರ್ ಮಾತಾಡೋದಲ್ಲ, ಇವತ್ತು ಇಂಡಿಯಾ ಈ ರೂಪದಲ್ಲಿ ಇಲ್ಲೂ ವಾಪಸ್ ಕೊಟ್ಟಿದೆ ಅಲ್ವಾ, ಇನ್ ದ ನೇಮ್ ಆಫ್ ಆಪರೇಷನ್ ಸಿಂಧೂರ್. ಇದು ಅವ್ರಿಗೆ ಅರ್ಥ ಆಗ್ಬಿಟ್ರೆ ಸಾಕು ನಾವು ಎಲ್ಲಿದ್ದೀವಿ ಅಂತ. ಇಫ್ ಅಟ್ ಆಲ್ ನೈತಿಕತೆ ಅನ್ನೋದು ಉಳಿದಿದ್ರೆ, ದೇ ಶುಡ್ ಸ್ಟೆಪ್ ಬ್ಯಾಕ್. ಎಲ್ಸ್ ಯು ವಾಂಟ್ ಟು ಎಸ್ಕಲೇಟ್ ಇಟ್, ಬ್ರಿಂಗ್ ಇಟ್. ಹೇಳ್ದೆ ಅಲ್ವಾ, ನಮ್ಮ ಮಿಲಿಟರಿ ಟಾರ್ಗೆಟ್ಸ್ಗೆ ಅಟ್ಯಾಕ್ ಮಾಡಿ ನೀವು. ಯು ಸೆಡ್ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಟಾರ್ಗೆಟ್ ಅವರ್ ಮಿಲಿಟರಿ ಇನ್ಸ್ಟಾಲೇಷನ್ಸ್, ವಿ ಆರ್ ವೇಟಿಂಗ್, ಪ್ಲೀಸ್ ಹಿಟ್ ಒಂದೇ ಒಂದು ಕೊಡಿರಿ. ನಾನು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಯು ಹಿಟ್, ಬಂದು ಹೊಡೀರಿ, ನಾವು ಕಾಯ್ತಿದ್ದೀವಿ. ಆ್ಯಂಡ್ ದೆನ್ ವೆಯ್ಟ್ ಫಾರ್ ಇಟ್. ಫುಲ್ ಸ್ಕೇಲ್ ವಾರ್. ಒಂದೇ 1% ಕೂಡ ನಾವು ತೋರಿಸಿಲ್ಲ ಇವತ್ತು. ನಾವೇನು ಮಾಡೋಕೆ ಆಗತ್ತೆ ಅದರಲ್ಲಿ. ದಿಸ್ ಇಸ್ ನಾಟ್ ಇವನ್ ಎ ಟ್ರೈಲರ್, ಪಿಕ್ಚರ್, ಜಸ್ಟ್ ಎ ಟೀಸರ್. ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ನಾನು ಯದುಕುಮಾರ್, ಈಗ ಇಲ್ಲಿ ಒಂದು ಕಡೆ ಭಾರತ ಕೂಡ ಸನ್ನದ್ಧವಾಗಿದೆ. ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಮೋದಿ ಅವರಿಗೆ ಶಹಬಾಷ್ಗಿರಿ ಕೊಟ್ಟಿದ್ದಾರೆ. ನಾಳೆ ಸರ್ವಪಕ್ಷಗಳ ಸಭೆ ಇದೆ. ಇದರ ಮಧ್ಯೆ ಗೃಹ ಮಂತ್ರಿಗಳು ಕೂಡ ಒಂದಷ್ಟು ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಚೀನಾಗೆ ಕಳವಳ ಅಂತೆ, ಇದು ಕಳವಳಕಾರಿಯಾಗಿದೆ ಅಂತ. ಈ ಅಮೆರಿಕಾ ಸ್ಟೇಟ್ಮೆಂಟ್ ನೋಡಿದ್ರೆ ಶೇಮ್ಫುಲ್ ಅಂತ ಹೇಳಿರೋದು. ಅಮೆರಿಕಾ ಪಾಕಿಸ್ತಾನಕ್ಕೆ ಬೈಬೇಕಾಗಿತ್ತು, ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಇತ್ತು. 30 ವರ್ಷಗಳಿಂದ ನಾವು ವೆಸ್ಟ್ ಇಂಟ್ರೆಸ್ಟನ್ನು ಕಾಪಾಡುವ ಸಲುವಾಗಿ ನಮ್ಮ ಸ್ಥಿತಿ ಹೀಗೆ ಬಂತು ಅಂದಾಗ ಭಾರತದ ಮುಳ್ಳು ತಿರುಗಿದ್ದು ಅಮೆರಿಕದ ಕಡೆಗೇ. ಭಾರತದ ಮುಳ್ಳು ಬೊಟ್ಟು ಮಾಡ್ತಾ ಇದ್ದು ಅಮೆರಿಕವನ್ನೇ.
ಹಾಗಾಗಿ ಇಲ್ಲಿ ಅಮೆರಿಕ ಏನೋ ಸಪೋರ್ಟ್ ಬಂದುಬಿಡುತ್ತೆ ಪಾಕಿಸ್ತಾನಕ್ಕೆ, ಚೀನಾ ಸಪೋರ್ಟಿಗೆ ಬಂದುಬಿಡುತ್ತೆ, ಈ ಥರದ ಮಾತುಗಳಿತ್ತಲ್ಲ ಅಷ್ಟರ ಮಟ್ಟಿಗೆ ನಿಜ ಅಲ್ಲ ಅಂತ ಕಾಣಿಸ್ತಾ ಇದೆ ಇವತ್ತಿನ ಸನ್ನಿವೇಶಕ್ಕೆ. ಇವತ್ತಿನ ಪಾಕಿಸ್ತಾನದ ದುರ್ಗತಿಯಲ್ಲಿ ಅದಷ್ಟು ಕಾಣಿಸ್ತಿಲ್ಲ ಅಂತ. ಸರ್ ಬಿಕಾರಿ ಪಾಕಿಸ್ತಾನಕ್ಕೆ ಪಾಪ ಚೀನಾ ಅವ್ರು ಲೋನ್ ಕೊಟ್ಟಿರುವಂತದ್ದು ಬಿಲಿಯನ್ಸ್ ಆಫ್ ಡಾಲರ್ಸ್ ಇದೆ ಸರ್ ಅದಲ್ಲಿ, ಮತ್ತೆ ಅವ್ರು $90 billion, ಮತ್ತೆ ಅವ್ರ ಕಾರಿಡಾರ್ ಹೋಗ್ತಾ ಇದೆಯಲ್ಲ ಅವ್ರು ಮಾಡ್ತಾ ಇದಾರಲ್ಲ ಪಾಕಿಸ್ತಾನ, ವಾಟ್ ವಿಲ್ ಹ್ಯಾಪನ್ ಟು ದಟ್, ಅದೊಂದು ಮೇನ್ ಕನ್ಸರ್ನ್ಸ್ ಅದಾವ್ರು ಅವ್ರಿಗೆ. ಮತ್ತೆ ಇನ್ನೊಂದು ಅಮೆರಿಕ ಹೇಳುವಂಥದ್ದು ಅಂದಾಗ ಸರ್ ಪ್ರತಿ ಸತಿನೂ ಪ್ರೀವಿಯಸ್ ವಾರ್ಸ್ 65, 62 ಬೇರೆ ಬೇರೆ ವಾರ್ಸ್ ಆದಾಗ ಅಮೆರಿಕ ವಾಸ್ ಹ್ಯಾವಿಂಗ್ ಎ ಸ್ಟ್ರಾಟಜಿಕ್ ಲೊಕೇಶನ್ಸ್ಗೋಸ್ಕರ ದೇ ಸಪೋರ್ಟ್ ದ ಪಾಕಿಸ್ತಾನ್. ಬಟ್ ಟುಡೇ ವಿತ್ ಇಂಟರ್ನ್ಯಾಷನಲ್ ಜಿಯೋ ಪೊಲಿಟಿಕ್ಸ್ ನಲ್ಲಿ ಚೇಂಜಸ್ ಆಗಿರಬೇಕಾದಾಗ ದೇ ಆರ್ ಇನ್ ದ ಡಿಫರೆಂಟ್ ವ್ಯೂ ಅಂದಾಗ ವಾಟ್ ಅಬೌಟ್ ದ ಬಿಸ್ನೆಸ್ ಅಂಡ್ ವಾಟ್ ಅಬೌಟ್ ದ ಚೈನಾ ಅಂತ ಇದು ಮಾಡಿದಾಗ ದೇರ್ ಇಸ್ ಅನ್ ಅದರ್ ಆಲ್ಟರ್ನೇಟಿವ್ ಪಾರ್ಟ್ನರ್ಸ್ ಫಾರ್ ದ ಬಿಸ್ನೆಸ್ ಅಂಡ್ ಆಲ್ಸೋ ಫಾರ್ ದ ಲಾಂಗ್ ಟರ್ಮ್ ರಿಲೇಷನ್ಸ್ ಆದಾಗ ದೇ ಆರ್ ಟರ್ನಿಂಗ್ ಟುವರ್ಡ್ಸ್ ಇಂಡಿಯಾ ಬಿಕಾಸ್ ಇಟ್ಸ್ ಗ್ರೋಯಿಂಗ್ ಎಕನಾಮಿಕಲಿ ಅನ್ನೋದ್ರಿಂದ. ಇವತ್ತು ಬಂದ್ಬಿಟ್ಟು ವಾಟ್ ವಿಲ್ ದೇ ಗೆಟ್ ಫಾರ್ ದಟ್ ಸಪೋರ್ಟಿಂಗ್ ದ ಪಾಕಿಸ್ತಾನ್? ದೇ ಜಾಬ್ ಇಸ್ ಆಲ್ರೆಡಿ ಡನ್ ವಿತ್ ದ ಸೋವಿಯತ್ ಕೋಲ್ಡ್ ವಾರ್ ಇಸ್ not at all there now. What do you do with Russia? ಏನು ಇಲ್ಲ ಅದಲ್ಲಿ. ಅಫ್ಘಾನಿಸ್ತಾನ್ has done ಎಲ್ಲಿ ಸೊಮಾಲಿ ಸಿಕ್ಕದ್ನೋ ಅದೆಲ್ಲ ಆಯ್ತದಲ್ಲಿ. Now what they want? When the donkey exporting country ಜೊತೆಲಿ what will America do? It's a donkey exporting country. ಅಮೆರಿಕ ಹ್ಯಾಸ್ ನಾವ್ ಗಾಟ್ ನನ್ ಬಿಸ್ನೆಸ್ ವಿತ್ ದೆಮ್ ಅಂತ ಅಲ್ಲಿ ಆ ತರ ಇರ್ಬೇಕಾದಾಗ ಸರ್ ಇವಾಗ ಒಂದು ಕಥಾನಕ ಕ್ರಿಯೇಟ್ ಮಾಡ್ತಾರೆ, ಏನಂದ್ರೆ ನೆರೇಟಿವ್ ಕ್ರಿಯೇಟ್ ಮಾಡ್ತಾರೆ, ಇವ್ರು ರಿಟಾಲಿಯೇಟ್ ಮಾಡೇ ಸರ್ ಅಲ್ಲಿ. ಯಾಕೆ ಅಂದ್ರೆ ಆಸಿಫ್ ಮುನೀರ್ ತಲೆ ಉಳಿಬೇಕಾಗತ್ತೆ. ಅವ್ನ್ ತಲೆ ಉಳಿಬೇಕು ಅಂದ್ರೆ ನಾನು ಏನೋ ಮಾಡಿದೆ ಅಂತಂದಾಗ ಪಾಕಿಸ್ತಾನ್ ಮೀಡಿಯಾ ನಾವು ಹೋದ್ರೆ ಸಾಕು, ಒಂದು 4 ಫ್ಲೈಟ್ ಹೋದ್ರೆ ಸಾಕು, ಜೆಟ್ ಪ್ಲೈನರ್ಸ್ ಹೋದ್ರೆ ಸಾಕು, ನಾನು ಏನೋ ಮಾಡಿದೆ ಗೆದ್ದೆ ಅಂತ ಒಂದು ಕಥಾನಕ ಕ್ರಿಯೇಟ್ ಮಾಡಕ್ಕಾದ್ರೂ ಮಾಡ್ತಾರೆ ಸರ್. ಮುಷರಫ್ ಕೂಡ ಅಪರಾಧಿ ಆದ ಸರ್, ಮುಷರಫ್ ಕೂಡ ಅಪರಾಧಿ ಆದ, ಇದೇ ಕೆಲಸ ಇದೇ ಮುರುಕತನ ಮಾಡಿಕೊಂಡೆ ಅಪರಾಧಿಯಿಂದ ಪ್ರೂವ್ ಆದ್ನಲ್ಲ ಮುಷರಫ್ ಕೂಡ. ನಮ್ಮ ಭಾರತದಲ್ಲಿ ಬ್ರೀಫ್ ಮಾಡಕ್ಕೆ ವಿ ಹ್ಯಾವ್ ಎ 2 bold ಯಂಗ್ ಆಫೀಸರ್ಸ್ ಬ್ರೀಫ್ ಮಾಡಿದ್ರು. ನಾವು ಅಲ್ಲಿ ಸೇನೆಗೆ ಪ್ರೈಮ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾ ಇದ್ದಾನೆ. ಈಸ್ ಆಕ್ಟಿಂಗ್ ಲೈಕ್ ಅವರ ಒಂದು ಸ್ಪೋಕ್ಸ್ ಪರ್ಸನ್ ತರ ಅಂತಲ್ಲಿ. ಮತ್ತೆ ಅಲ್ಲ ಮೇಜ್ ಕುಟ್ಟು ಅಂತ ನೋಡ್ಬೇಕಾಗತ್ತೆ, ಮೋಸ್ಟ್ಲಿ ಎಲ್ಲ ಗನ್ ಹಿಡ್ಕೊಂಡು ಸುತ್ತದಲ್ಲಿ ನಿಂತಿರ್ತಾರೆ ಅಂತ ಕಾಣುತ್ತೆ, ಕುಟ್ತಾ ಇದ್ರೆ ಹೊಡಿತೀವಿ ಅಂತ ಹೇಳಿರ್ತಾರೆ, ಅದಕ್ಕೆ ಆತರ ಮೇಜ್ ಕುಟ್ತಾ ಇದ್ದಾರೆ. ಇದು ಅವರ ಪರಿಸ್ಥಿತಿ ಅದಲ್ಲಿ. ಆಮೇಲೆ ಬಿಲಾವ್ ಬುಟ್ಟು ಅಂತ ಹೇಳಿದ್ರೆ ಸರ್ ಅದಲ್ಲಿ ಸಿಂಧು ನದಿ ನೀರು ಹರಿಯುತ್ತೆ, ಅದ್ರ ಜೊತೆಗೆ ಹರಿಲಿಲ್ಲ ಅಂದ್ರೆ ರಕ್ತ ಹರಿಯುತ್ತಂತ, ಅವ್ರದೇ ಇರ್ಬೇಕು ರಕ್ತ ಅದಲ್ಲಿ. ಹೌ ಡಿಡ್ ದ ಬೆನಜೀರ್ ಬುಟ್ಟು ಡೈಡ್? ಬೇನಜೀರ್ ಬುಟ್ಟು ಹೇಳಿದ್ರು 1000 ವರ್ಷದ ಯುದ್ಧ ಮಾಡ್ತೀನಿ ಭಾರತದ ಜೊತೆಲಿ, ವಿಲ್ ಮೇಕ್ 1000 wounds ಫಾರ್ ಇಂಡಿಯಾ ಅಂತ. ಅಂಡ್ ಹೌ ಶಿ ಡಿ ಡೈಡ್? ಶಿ ವಾಸ್ ಅ ವಿಕ್ಟಿಮ್ ಆಫ್ ದ ಸೇಮ್ ವಾಟ್ ಎವರ್ ದೇ ಕಾಲ್ ಅಂತ ಅಂದ್ಬಿಟ್ಟು. ವಾಟ್ ಆರ್ ದೇ ಟಾಕಿಂಗ್? ವೇರ್ ಇಸ್ ಬಿಲಾವ್ ಬುಟ್ಟು ನೌ? ಕರೆಕ್ಟ್. ವೇರ್ ಇಸ್ ಹಿ? ಇಲ್ಲ ಸರ್ ಅವರದಲ್ಲಿ ಇಲ್ಲ. ಇದೇ ಆಸಿಫ್ ಮುನೀರ್ October 22 ರಿಟೈರ್ಡ್ ಅದಲ್ಲಿ ಇನ್ನೇ ಬಾಚ್ಕೊಂಡು ಲಂಡನ್ಗೆ ಹೋಗಿ ಸೆಟ್ಲ್ ಆಗುವಂತದ್ದು, ಅಲ್ಲಿವರೆಗೂ ಏನಾದ್ರು ಮಾನ ಉಳಿಸ್ಕೋಬೇಕಂತ ಮಾಡ್ತಾ ಇರೋಂಥದ್ದು. ವಿ ವಾಂಟ್ ದೆಮ್ ಟು ರಿಟಾಲಿಯೇಟ್. ಒಂದು ಇನ್ಸ್ಟಾಲೇಷನ್ಸ್ ಮೇಲೆ ಅವರು ಸ್ಟ್ರೈಕ್ ಮಾಡಬೇಕಂತ ಹೇಳ್ಬೇಕು. ವಿಲ್ ಶೋ ದೆಮ್ ವಾಟ್ ವಿ ಆರ್ ಅಂತ ಸರ್. ಇದಾಗಲೇಬೇಕಾಗಂತ. ಬಿಕಾಸ್ ಜನರ ಶಾಂತಿಗೋಸ್ಕರ ಆಗ್ಬೋದು, ಜಿಯೋ ಪೊಲಿಟಿಕ್ಸ್ ನಲ್ಲಿ ಬೇರೆ ಒಂದು ಶಾಂತಿಗೋಸ್ಕರ ಆಗ್ಬೋದು, ಇಲ್ಲ ನಮ್ಮ ಮುಂದಿನ ಪೀಳಿಗೆಗಾದ್ರೆ ಆಗ್ಬೋದು, ಇದು ನಡಿಲೇಬೇಕಾಗುತ್ತೆ ಸರ್. ಇದೊಂದು ಅಂತಿಮವಾದ ಇದು. ದೇ ಶುಡ್ ಬಿ ಎ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ಸ್. ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್ that 4 states, the Balochistan, Sindh, Punjab and Khyber, it should be disintegrated. ಓಕೆ ಫೈನ್ ಸರ್. ನಾನು ನಿಮ್ಗೆ ಕೇಳ್ತೀನಿ ವೆಂಕಟೇಶ್ ನಾಯ್ಕ ಅವರೇ, ಈಗ ಈ ಥರದೊಂದು ಫೇಕ್ ನರೇಷನಲ್ಲಿ ತನ್ನ ದೇಶದ ಒಂದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ತನ್ನ ದೇಶದ ಜನಗಳಿಗೆ ನಾನು ಭಾರತವನ್ನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ಹಂಗೆ ಮಾಡಿಬಿಟ್ಟಿದ್ದೀನಿ, ಒಂದು 5-6 ಅವ್ರದ್ದು ಫೈಟರ್ ಜೆಟ್ಗಳನ್ನು ಹೊಡೆದಾಕ್ಬಿಟ್ಟು ರಫೇಲ್ ಹೊಡೆದಾಕಿದ್ದೀನಿ ಅಂತ ಹೇಳಿರೋದು. ರಫೇಲನ್ನು, ಇಂಡಿಯಾದ ರಫೇಲು 1 ಇಂಚ್ ಚಕ್ರ ಕೂಡ ಜರುಗಿಲ್ಲ, ಒಂದೇ 1 ಇಂಚ್ ಚಕ್ರ ಕೂಡ ಜರುಗಿಲ್ಲ. ವಾರ್ ಪರ್ಪಸ್ ಇಟ್ಕೊಂಡು ಇನ್ನೂ ಕೂಡ ಯಾವುದೇ ವಿಮಾನ ಪಾಕಿಸ್ತಾನದ ವಾಯುನೆಲೆ ಪ್ರವೇಶವನ್ನೇ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಯಾವುದು ಟೇಕ್ ಆಫೇ ಆಗಿಲ್ಲ. ಮಾಡಿರೋದೇ ಮಿಸೈಲ್ ಅಟ್ಯಾಕನ್ನು ಮಾಡಿದ್ದಾರೆ. ಟಾರ್ಗೆಟು 8 ಕಿಲೋಮೀಟ್ರು, 30 ಕಿಲೋಮೀಟ್ರು, 70, 80 ಇದಕೊಂಡು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಇಂಥ ಫೇಕ್ ನರೇಷನ್ಗಳಲ್ಲಿ ಎಷ್ಟು ದಿನ ಆ ದೇಶ ಉಳ್ಕೊಳ್ಳೋಕೆ ಸಾಧ್ಯ? ಅಥವಾ ಸರ್ಕಾರ ಪಾರ್ಲಿಮೆಂಟಲ್ಲಿ ಏನೋ ಮಾತಾಡ್ಕೋತಾ ಇದ್ದಾರೆ, ಆ ಸೈನ್ಯದ ನಡವಳಿಕೆನೇ ಬೇರೆ ಥರ ಇರುತ್ತಾ ಅಂತ? ಇದು ಏನಂತಂದ್ರೆ ಈಗ ಫೇಸ್ ಸೇವಿಂಗ್ ಮೆಜರ್ಸ್, ಫೇಕ್ ನೆರೇಟಿವ್ ಸೆಟ್ ಮಾಡೋದೇನಂತಂದ್ರೆ ಈಗ ಇಮಿಡಿಯೇಟ್ ಜನಗಳಿಗೆ ಏನಂತ ನೀವು ಜಸ್ಟಿಫೈ ಮಾಡ್ತೀರ, ಬಟ್ ಅದು ಟ್ರುತ್ ವಿಲ್ ಕಮ್ ಔಟ್ ಸಮ್ ಡೇ. ಅದಾದ ನಂತರ ಅವ್ರಿಗೆ ಗೊತ್ತಾಗ್ತದೆ. ಬಟ್ ನಾವು ಕಮಿಂಗ್ ಟು ದಿಸ್, ಎಷ್ಟು ಫೇಕ್ ನೆರೇಟಿವ್ ಸೆಟ್ ಮಾಡಿದ್ರು ಟ್ರುತ್ ಅಂತ ಗೊತ್ತಾಗ್ತದೆ ಅಂತ ನಾನು ಈಗ ಹೇಳಿದ್ದೆ. ಈಗ ಏನಂತಂದ್ರೆ ಅವರು ನನಗೆ ತಿಳಿದ ಮಟ್ಟಿಗೆ ಈಗ ಏನಂತಂದರೆ ನಾವು ಏನು ಮಾಡಬೇಕಾಗಿತ್ತು ಮಾಡಿದ್ವಿ. ಟೀಕೆ 9 ಟಾರ್ಗೆಟ್ಸ್ ಹಿಟ್ ಮಾಡಿದ್ವಿ. ಆ್ಯಂಡ್ ದಟ್ ವೆರಿ ಕ್ಲಿಯರ್ ಕಟ್ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಸಪೋರ್ಟ್ ಬರಂಗೆ ಎಲ್ಲ ಸಾಕಷ್ಟು ಯೋಚನೆ ಮಾಡೇ ಮಾಡಿದ್ದು. ಅವರು ರಿಟಾಲಿಯೇಟ್ ಮಾಡೋದಲ್ಲ ಅಂತ ನಂದು ಇದು. ಓಕೆ, ಯಾಕಂದ್ರೆ ರಿಟಾಲಿಯೇಟ್ ಮಾಡಿದ್ರಂತಂದ್ರೆ ದೆನ್ ಇಟ್ ಈಸ್ ನೋ ಎಂಡಿಂಗ್ ದಿಸ್ ಥಿಂಗ್. ಟು ಆ್ಯಂಡ್ ಫ್ರೋ ಏನಂತಂದ್ರೆ ಸಾಕಷ್ಟು ಲಾಸ್ಟ್ ಟೈಮ್ ಆದಂಗೆ ಆಗ್ತದೆ. ಸೊ ದೇ ಹ್ಯಾವ್ ಆಲ್ಸೋ ಗಾಟ್ ಕನ್ವಿನ್ಸ್ಡ್. ಸಾಕಾಯ್ತಂದ್ರೆ ದೇ ಶುಡ್ ಶಟ್ ಅಪ್ ಆ್ಯಂಡ್ ಕ್ಲೋಸ್ ದ ಚಾಪ್ಟರ್. ಯಾಕಂದ್ರೆ ಈಗಿನ ವಾರ್ಫೇರ್
ಸ್ಪೆಷಲಿ ಏನಪ್ಪ ಅಂದರೆ ದೇ ಆಲ್ವೇಸ್ ಗಿವ್ ನ್ಯೂಕ್ಲಿಯರ್ ಥ್ರೆಟ್. ಇದೇನಂತಂದ್ರೆ ಈಗ ಸೇಯಿಂಗ್ ಇದೆ, ಇಫ್ ಯು ವಾಂಟ್ ಟು ಫೈಟ್ ವಿತ್ ದ ಪಿಗ್ ಯು ಹ್ಯಾವ್ ಟು ಗೆಟ್ ಇನ್ ಟು ದ ಮಡ್ ಅಂತ ತಿಳ್ಕೊಂಡು. ನಾವು ಎಕನಾಮಿಕಲಿ ಪ್ರಾಸ್ಪರ್ ಆಗ್ತಕ್ಕಂಥ ಕಂಟ್ರಿ, ಸೊ ಯು ಶುಡ್ ನಾಟ್ ಗೆಟ್ ಇನ್ ಟು ದೇರ್ ಏನಪ್ಪ ಅಂದ್ರೆ ಅಜೆಂಡಾ. ಸೊ ಐ ಓನ್ಲಿ ಹೋಪ್ ಏನಪ್ಪ ದ ಮ್ಯಾಟರ್ ಇಸ್ ಫಿನಿಶ್ಡ್ ಹಿಯರ್. ಆ್ಯಂಡ್ ಈಗ ಇಂಡಿಯನ್ ಗೌರ್ಮೆಂಟ್ ಏನು ಟೆರರ್ ಕ್ಯಾಂಪ್ಸ್ ಸ್ಟ್ರೈಕ್ ಮಾಡಿದ್ದಾರೆ, ಇಟ್ ಶುಡ್ ನಾಟ್ ಬಿ ರಿಟಾಲಿಯೇಟರಿ ಆಕ್ಷನ್ ಆಫ್ಟರ್ ಎವ್ರಿ ಟೆರರ್ ಅಟ್ಯಾಕ್. ನಾನು ತಿಳಿದ ಮಟ್ಟಿಗೆ ಇಸ್ರೇಲ್ ಮಾಡೆಲ್ದಲ್ಲಿ ಯಾವಾಗ ಇವತ್ತು 9 ಕ್ಯಾಂಪ್ಸ್ ಡಿಸ್ಟ್ರಾಯ್ ಮಾಡಿದರೆ 1 ಮಂತದಲ್ಲಿ ಮತ್ತೆ 9 ಕ್ಯಾಂಪ್ಸ್ ಕ್ರಿಯೇಟ್ ಆಗ್ತವೆ. ಓಕೆ, 9 ಏನಪ್ಪ ಅಂದರೆ 70 ಪೀಪಲ್ನ ಕಿಲ್ ಮಾಡಿದರೆ ಅಗೇನ್ 70 ವಿಲ್ ಬಿ ವಾಲಂಟಿಯರ್ಸ್ ಟು ಬಿಕಮ್ ಟೆರರಿಸ್ಟ್. ಸೊ ನಿಮ್ಮದು ಕಂಟಿನ್ಯೂಸ್ ಪ್ರೊಸೆಸ್, ಇವ್ರ ಎಲಿಮಿನೇಷನ್ ಡ್ರಿಲ್ ಏನು ಇರ್ತದಲ್ಲ ಇಸ್ರೇಲಿ ಮಾಡೆಲ್ದಲ್ಲಿ ಇದ್ದಂಗೆ ಶುಡ್ ಕಂಟಿನ್ಯೂಸ್ಲಿ ಎಲಿಮಿನೇಟ್ ದೆನ್ ಓನ್ಲಿ ಏನಂತಂದ್ರೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಸುನಿಲ್, ವೆಂಕಟೇಶ್ ನಾಯ್ಕ ಅವರು ಒಂದು ವ್ಯಾಲಿಡ್ ಪಾಯಿಂಟ್ ಮಾತಾಡ್ತಾ ಇದ್ರು. ಧರ್ಮಾಂಧತೆಯ ದೇಶ ಅದು, ಧರ್ಮಾಂಧತೆಯನ್ನೇ ಉಸಿರಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಧರ್ಮಾಂಧತೆಯನ್ನೇ ರೂಲ್ ಮಾಡ್ತಿರೋದು. ಅಲ್ಲಿ ಒಂದೊಂದು ಡೆಮೋಕ್ರಸಿ, ಜನಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿ, ಇದು ಯಾವುದೂ ರೂಲ್ ಮಾಡ್ತಿಲ್ಲ. ಅವ್ರ ಧರ್ಮಾಂಧತೆ, ಜಿಹಾದು, ಭಾರತವನ್ನು ಹಣಿಯೋದರಲ್ಲಿ, ಹೀಗಳಿಯೋದರಲ್ಲಿ ಅವ್ರು ಏನಾದರೂ ಮಾಡೋಣ 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 ಅಂಥೇಳಿ. ಅದು ಹೇಗೆ ಅಂದರೆ ತುಂಬ ಚೆನ್ನಾಗಿದೆ ಒಂದು ಮಾತು. ನೀನು ವಿಷ ಕುಡಿದು, ಈ ಕೋಪ ಅನ್ನೋದು ಹೇಗೆ ಅಂದರೆ ನೀನು ವಿಷ ಕುಡಿದು ಬೇರೆಯವ್ರು ಸಾಯಲಿ ಅಂತ ಹೇಳ್ದಂಗಂತೆ. ವಿಷ ನೀನು ಕುಡಿದು ಬಿಡೋದು, ಎಕ್ಸಾಕ್ಟ್ಲಿ ಕೋಪ ಹಾಗೆ ಮಾಡುತ್ತಂತೆ. ಬೇರೆಯವ್ರು ಸತ್ತೋಗ್ಲಿ ಅಂತ ಹೇಳಿದ್ರೆ ಅದೆಷ್ಟು ಹಾಸ್ಯಾಸ್ಪದವೋ ಆ ಥರ ಅವರೆಲ್ಲ ವಿಷ ಕುಡಿದು ಬಿಡೋದು, ಇಂಡಿಯಾ ಸಾಯಲಿ ಅಂತ ದಿನ ಬಯಸ್ತಾ ಇದ್ದಾರಲ್ಲ. ಸೊ ಅಟ್ಲೀಸ್ಟ್ ಇಂಥ ಟೈಮಲ್ಲಾದರೂ ಎಂಥ ಪೆದ್ದನಿಗೂ ಒಂದಲ್ಲ ಒಂದು ಸಲ ಒಂದು ಸಣ್ಣ ಜ್ಞಾನೋದಯ ಆಗುತ್ತಂತೆ. ಅದಾಗಬೇಕಲ್ವ ಆ ಕಂಟ್ರಿಗೆ. ಅವ್ರ ಪಾಡಿಗೆ ಅವ್ರು ಬದುಕಲು ಬಿಡಿ. ನೀನು ಏನಾದರೂ ಮಾಡ್ಕೊಳ್ಳೋ, ನೀನು ದೇಶನೇ ಕೊಟ್ಟಿದ್ದೀವಲ್ಲಪ್ಪ, ನಿನಗೆ ಏನಾದರೂ ಮಾಡ್ಕೋ. ಯಾಕೆ ಮಾಡಲ್ಲ ಅವರು? ಬಿಕಾಸ್ ಅವ್ರಿಗೆ ಏನಾದರೂ ಮಾಡ್ಕೊಳ್ಳೋಕ್ಕೆ ಗೊತ್ತಿಲ್ಲ. ಓಕೆ, ಏನಾದರೂ ಮಾಡ್ಕೋಬೇಕು, ಏನು ಮಾಡ್ಬೇಕನ್ನೋದೇ ಗೊತ್ತಿಲ್ಲ, ಮೂರ್ಖರವರು. ಓಕೆ, ನಾನು ನಿಮಗೆ ಬೆಳಗ್ಗೆ ಒಂದು ಪಾಯಿಂಟ್ ಹೇಳಿದೆ. ಒಂದು ದೇಶ ಭಯೋತ್ಪಾದನೆಯ ಬೇಸಿಸ್ ಮೇಲೆ ಬಿಲ್ಡ್ ಆಯಿತು ಅಂದರೆ ಇದೇ ಪರಿಸ್ಥಿತಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇವತ್ತು ಅವ್ರು ಏನಾಗ್ತಿದ್ದಾರೆ, ಇವತ್ತು ಆ್ಯಕ್ಚುಲಿ ನಮ್ಗೆ ಹೊರಗಡೆಯಿಂದ ನಾವು ಅವ್ರಿಗೇನು ಮಾಡೋ ನೆಸೆಸಿಟಿನೇ ಇಲ್ಲ. ಅವ್ರ ಒಳಗಡೆನೇ ಅಷ್ಟು ಪ್ರಾಬ್ಲಮ್ಸ್ ಯಾರು ಕ್ರಿಯೇಟ್ ಮಾಡಿದ್ರು? ನಾವು ಮಾಡಿಲ್ಲ. ಅದು ಸ್ವಯಂಕೃತ ಅಪರಾಧ ಅಂತಾರಲ್ಲ. ನೀವು ಹಾವನ್ನ ಸಾಕ್ತಿದ್ದೀನಿ ಅಂತ ಹೇಳಿದ್ರೆ ಹಾವು ಕಚ್ಚುತ್ತೆ ನಿಮ್ಗೆ. ಟೆರರಿಸಮ್ ಅನ್ನೋದನ್ನ, ಗ್ಲೋಬಲ್ ಟೆರರಿಸ್ಟ್ಗಳನ್ನ ನೀವು ನಿಮ್ಮ ಬ್ಯಾಕ್ ಯಾರ್ಡಲ್ಲಿ ನೀವು ಬೆಳೆಸ್ಬಿಟ್ಟು ಇವತ್ತು ಪ್ರಪಂಚದ ಮುಂದೆ ಹೋಗಿ ನೀವು ಹೇಳ್ತಿದ್ದೀರಾ ವಿ ವರ್ ಡೂಯಿಂಗ್ ದ ಡರ್ಟಿ ವರ್ಕ್ ಫಾರ್ ಅಮೆರಿಕಾ ಫಾರ್ 30 years. ಇಟ್ಸ್ ನಾಟ್ ಫಾರ್ 30 years. ಸಿನ್ಸ್ ದ ಡೇ ಇಟ್ ವಾಸ್ ಕ್ರಿಯೇಟೆಡ್ ದೇ ವರ್ ಡೂಯಿಂಗ್ ಇಟ್. ಹೋಲ್ ವರ್ಲ್ಡ್ ನ್ಯೂ ಇಟ್. ಅರ್ಥ ಆಯ್ತಾ? ದೇ ವರ್ ಡೂಯಿಂಗ್ ದಟ್. ಓಕೆ, ಹೇಗೆ ಉಳಿಗಾಲ ಆಗುತ್ತೆ? ಅವ್ರಿಗೆ ಉಳಿಗಾಲ ಅಲ್ಲಿ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲ. ಅವರು ಇವ್ರನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ. ಆ್ಯಂಡ್ ಸಪ್ರೆಷನ್ ಬುದ್ಧಿ ಯಾಕೆ ಬರಲ್ಲ ಅಂದರೆ, ಈಗ ಬಲೂಚಿಸ್ತಾನ ಇವ್ರು ಯಾವ ರೀತಿ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಲೆಟ್ ಮಿ ಟೆಲ್ ಯು, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಫರ್ಟೈಲ್ ಏರಿಯಾಸ್ ಇನ್ ಟರ್ಮ್ಸ್ ಆಫ್ ಮಿನರಲ್ಸ್. ಅಲ್ಲಿನ ಪಾಕಿಸ್ತಾನದ ಎಂಟೈರ್ ಗ್ಯಾಸ್ ಪ್ರೊಡಕ್ಷನ್ 36% ಒಂದೇ ಒಂದು ರೀಜನಿಂದ ಬರುತ್ತೆ. ಇಮ್ಮೆನ್ಸ್ ಗೋಲ್ಡ್ ಮೈನ್ಸ್ ಇದೆ, ಕಾಪರ್ ಮೈನ್ಸ್ ಇದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದಟ್ ಫಾರ್ ಡೆವಲಪ್ಮೆಂಟ್ ಆಫ್ ಪಾಕಿಸ್ತಾನ್ ಆಸ್ ವೆಲ್ ಆಸ್ ಬಲೂಚಿಸ್ತಾನ್, ಅವ್ರು ಏನು ಮಾಡ್ತಾ ಇದ್ದಾರೆ, ದೇ ಆರ್ ಸಪ್ರೆಸಿಂಗ್ ಬಲೂಚಿಸ್ತಾನ್ ವಿತ್ ದ ಥ್ರೋಟ್ಸ್ ಆಫ್ ಬಲೂಚಿಸ್ತಾನಿ ಪೀಪಲ್ ಅಂಡರ್ ದೇರ್ ಬೂಟ್ಸ್. ಇವತ್ತೇನಾಯಿತು, ನೀವು ನೆಲದವರೆಗೂ ಬಗ್ಬೋದು, ಬಟ್ ಬಲೂಚಿಸ್ತಾನ ಇವತ್ತು ನಿಂತ್ಕೋತಾ ಇದೆ. ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಬಾಂಗ್ಲಾದೇಶ ಹೇಗೆ ಕ್ರಿಯೇಟ್ ಆಯಿತು, ಬಲೂಚಿಸ್ತಾನ್ ಕ್ರಿಯೇಟ್ ಆಗೋಗಿದೆ. ಓಕೆ, ಜಸ್ಟ್ ಮ್ಯಾಟರ್ ಆಫ್ ಟೈಮ್ ಅದನ್ನ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಅಲ್ಲಿ ಅನೌನ್ಸ್ ಮಾಡೋದು. ಬಲೂಚ್ ಲಿಬರೇಷನ್ ಆರ್ಮಿ ವೆಯ್ಟ್ ಮಾಡ್ತಾ ಇತ್ತು ಒಂದು ಸ್ಟ್ರೈಕ್ ಇಂಡಿಯಾ ಕಡೆಯಿಂದ ನಡೀಲಿ ಅಂತ. ಐ ಆಮ್ ಅಗೇನ್ ಸೇಯಿಂಗ್, ಪ್ಲೀಸ್ ಎಸ್ಕಲೇಟ್ ಪಾಕಿಸ್ತಾನ್. ನಾವು ಬಂದು ನಿಮ್ಮನ್ನ ಡಿಸ್ಇಂಟಿಗ್ರೇಟ್ ಮಾಡೋ ನೆಸೆಸಿಟಿನೇ ಇಲ್ಲ. ಯು ವಿಲ್ ಗೆಟ್ ಡಿಸ್ಇಂಟಿಗ್ರೇಟೆಡ್. ಛಿದ್ರ ಆಗೋಗ್ತೀರಾ ಒಂದು ಪೇಪರ್ನ ಇಟ್ಕೊಂಡು ಹರಿದಾಗೆ. ಯಾರು ಬಂದು ಹೊರಗಡೆಯಿಂದ ನಿಮ್ಗೇನು ಮಾಡೋಷ್ಟಿಲ್ಲ. ಬೇರೆ ಟೆರರ್ ಕಂಟ್ರೀಸ್ಗೆ ಅಮೆರಿಕ ಹೋಗುತ್ತಲ್ವಾ ಒಂದು ಬೇಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋಕ್ಕೆ. ಬಟ್ ಇವ್ರಿಗೆ ಯಾರು ಬೇಸ್ ಮಾಡ್ಕೊಂಡು ಅಟ್ಯಾಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಇವ್ರು ತಮ್ಮಷ್ಟಕ್ಕೆ ತಾನೇ ತಮ್ಮನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಕೆಲವು ಹಾವುಗಳಿರುತ್ತೆ, ಅದನ್ನ ಅದೇ ಕಚ್ಕೊಂಡು ಸಾಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಐ ಡೋಂಟ್ ನೋ, ಐ ಹ್ಯಾವ್ ನಾಟ್ ಸೀನ್ ಇಟ್. ಇದು ಪಾಕಿಸ್ತಾನ ಆ ರೀತಿ ಕಥೆ ಅಂತ. ಇದು ಈಗ ಇಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಯುದ್ಧಕ್ಕೆ ಹೋದಂಥ ಸಂದರ್ಭದಲ್ಲಿ ರಷ್ಯಾದ ಕಾನ್ಫಿಡೆನ್ಸ್ ತುಂಬ ಜೋರಾಗಿತ್ತು. ಇದೇನು ಒಂದು ವಾರದ ಕಥೆ ನಮ್ಮದು ಅಂತ ಹೇಳಿ. ಬಟ್ ರಿಯಲ್ ಆಗಿ ಭಾರತ ಪಾಕಿಸ್ತಾನ ಮೇಲೆ ಒಂದು ವೇಳೆ ಫುಲ್ ಯುದ್ಧವನ್ನೇ ಡಿಕ್ಲೇರ್ ಮಾಡ್ಕೊಂಡು ಫುಲ್ ಸ್ಕೇಲ್ ವಾರ್ಗೆ ನಾವು ಇಳಿದದ್ದೇ ಆದರೆ ಪಾಕಿಸ್ತಾನದ ಬಳಿಯಲ್ಲಿ 4 ದಿನದ ಮೇಲೆ ಖರ್ಚಾಗುವಂಥ ಯುದ್ಧ ಸಾಮಗ್ರಿ ಇಲ್ಲ ಅಂತ. 4 ದಿನಕ್ಕೆ ಎಷ್ಟು ಬೇಕೋ ಅಷ್ಟಿದೆ ಅಂಥೇಳಿ. ಇದು ಭಾಗ 1.
ಮತ್ತು ಪಾಕಿಸ್ತಾನ ಈಗ ಕೆಲವು ದೇಶಗಳಲ್ಲಿ ಸರ್ವಾಧಿಕಾರಿಗಳು ಹಾಳು ಮಾಡಿದ್ರು. ಅದು ಹಿಟ್ಲರ್ ಜರ್ಮನಿನ ಹಾಳು ಮಾಡಿದ್ದಿರಲಿ, ಇದಿ ಅಮೀನ್ ಉಗಾಂಡನ ಹಾಳು ಮಾಡಿದ್ದಿರಲಿ, ಮುಅಮ್ಮರ್ ಗಡಾಫಿ ಹಾಳು ಮಾಡಿರುವಂಥ ವಿಚಾರಗಳಾಗಲಿ, ಲಿಬಿಯಾದ ಸರ್ವಾಧಿಕಾರಿಯಾಗಿ ಹಾಳು ಮಾಡಿದ್ದಿರಲಿ. ಈ ಕಡೆ ನಾವು ಚೆಕ್ ಮಾಡಿಕೊಂಡಾಗ ಪಾಕಿಸ್ತಾನವನ್ನು ಇನ್ನೇನೂ ಹಾಳು ಮಾಡಿಲ್ಲ, ಅವ್ರಿಗೆ ಯಾರೂ ತೊಂದರೆ ಮಾಡಿಲ್ಲ. ಪಾಕಿಸ್ತಾನದಲ್ಲಿ ಮತಾಂಧತೆ ಮತ್ತು ಹುಚ್ಚು ಭಯೋತ್ಪಾದನೆ ಇದೇ ಅಲ್ಲಿನ ಸರ್ವಾಧಿಕಾರವಾಗಿ ಆ ಜನಗಳಿಗೆ ಇವತ್ತು ವಿಷ ಕೊಡಿಸ್ತಾ ಇರೋದಾ ಇದು ಅಂತ. ಡೆಫಿನೆಟ್ ಸರ್. ಅಮ್ಯುನಿಷನ್ಸ್ ಬಗ್ಗೆ ಮಾತಾಡಬೇಕಾದಾಗ ನೋಡಿ ಸರ್, ಅವರಲ್ಲೇ ಎಷ್ಟಿದೆಯೋ 4 ದಿನದಿದೆಯೋ 3 ದಿನದಿದೆಯೋ ಅದು ನಾವು ಕೇರ್ ಮಾಡುವಷ್ಟು ಅವಶ್ಯಕತೆ ಇಲ್ಲ ನಮಗೆ. ಬಟ್ ಈ ಗವರ್ಮೆಂಟ್ ಬಂದಾದ್ಮೇಲೆ ಮೋಸ್ಟ್ ಆಫ್ ದಮ್ ಇಂಡಿಜಿನಿಯಸ್ ಹೋಗಿದಂಥದ್ದು, ಮತ್ತೆ ಬೇರೆ ಬೇರೆ ಇದನ್ನ ಯಾವ ನಾವು ಬೇರೆ ಕಂಟ್ರಿ ಮೇಲೆ ಡಿಪೆಂಡ್ ಆಗಿದಂಥದನ್ನ ನಾವು ಡಿಪೆಂಡೆನ್ಸಿ ಕಮ್ಮಿ ಆಗಿದಂಥದ್ದು. ಮತ್ತೆ ವಿ ವರ್ ಎಕ್ಸ್ಪೋರ್ಟಿಂಗ್ ಈವನ್ ದ ಬ್ರಹ್ಮೋಸ್ ಮಿಸೈಲ್ಸ್ ಆಲ್ಸೋ ಟು ದ ಅದರ್ ಕಂಟ್ರೀಸ್, ಇಂಡೋನೇಷಿಯಾಗ ಆಗ್ಬೋದು, ಫಿಲಿಪೈನ್ಸ್ ಆಗ್ಬೋದು. ಸೊ ಆ ಒಂದು ಸಾಮರ್ಥ್ಯ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ನಲ್ಲಿ ವಿ ಆರ್ ಇನ್ ದ ಥೌಸಂಡ್ಸ್ ಆಫ್ ಕ್ರೋರ್ಸ್ ಅಹೆಡ್ ಅದರಲ್ಲಿ. ಸೊ ಆ ತರ ಇರಬೇಕಾದಾಗ ಸೊ ಆಲ್ ದ ಡಿಫೆನ್ಸ್ ಸೆಕ್ಟರ್ಸ್ ಎಲ್ಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ವಿ ಆರ್ ಆನ್ ಟು ದ ಟೈಮ್ ಅಂಡ್ ವಿ ಹ್ಯಾವ್ ಎ ಸಫಿಷಿಯಂಟ್ ಕ್ವಾಂಟಿಟಿ ಟು ಫಾರ್ ದ ಲಾರ್ಜರ್ ಎಕ್ಸ್ಟೆಂಟ್ಸ್ ತರ. ಆಮೇಲೆ ತಾವು ಹೇಳಿದಂಥದ್ದು ಈ ಮದಾಂಧತೆ ಅಂದಾಗ ಪಾಕ್ ತಾವು ಹೇಳ್ದಂಗೆ ಅವ್ರನ್ನ ಯಾರು ಸೋಲ್ಸಿಲ್ಲ ಸರ್. ಬರೀ ಅವರ ಯಾರು ಮಿಲಿಟರಿ ಆಫೀಸರ್ಸ್ ಯಾರ್ಯಾರು ಬಂದ್ರು ಅವರೇ ಇದಾಗಿದಂಥದ್ದು, ಸ್ಟಾರ್ಟಿಂಗ್ ಫ್ರಮ್ ಜಿಯಾ ಉಲ್ ಹಕ್ಕಿಂದ ಸ್ಟಾರ್ಟ್ ಆಗಿದಂಥದ್ದನ್ನ ಇವತ್ತವರೆಗೂ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಬಟ್ ಓನ್ಲಿ ದ ನೇಮ್ಸ್ ವಿಲ್ ಚೇಂಜ್. ಸೊ ನಾ ಹೇಳೋದೇನು ಅಂದ್ರೆ ವಾಟ್ ಎವರ್ ದ ಆಮ್ಯುನೇಷನ್ಸ್ ವಾಟ್ ಎವರ್ ದೇ ಹ್ಯಾವ್ ವಿ ಡೋಂಟ್ ಕೇರ್, ಬಟ್ ಹೆಡ್ ಅಂಟ್ ಅಂತೂ ಆಗ್ಲೇಬೇಕು ಸರ್. ಯಾರ್ಯಾರು ಈ ಜೈಷ್ ಎ ಮೊಹಮ್ಮದ್ ಆಗ್ಬೋದು, ಲಷ್ಕರ್ ಎ ತಯ್ಯಬ್ ಆಗ್ಬೋದು, ಬೇರೆ ಬೇರೆ ಹೆಸರಿನಲ್ಲಿ ಇಟ್ಕೊಂಡಿರುವಂತದ್ದನ್ನ ಹೆಡ್ ಅಂಟ್ ಹ್ಯಾಸ್ ಟು ಬಿ ಹ್ಯಾಪನ್. ಅದ್ರ ಜೊತೆಗೆ ಆಸಿಫ್ ಮುನೀರ್ ಹೇಳಿದ್ನಲ್ಲ ಎಲ್ಲ ಬೇರೆ ಬೇರೆ ಅಂತ. ಸರ್ ಬೇರೆ ಬೇರೆ ಆದಾಗ ಅವ್ರನ್ನ ನಾವು ಸರ್ತಂಗ್ ಸೆ ದುಜಾ ಅಂತ ಹೇಳ್ತಲ್ಲ ಸರ್, ಅದನ್ನ ಫಸ್ಟ್ ಅವನಿಗೆ ಮಾಡ್ಬೇಕು ಸರ್. ಅದನ್ನ ಪಾಕಿಸ್ತಾನ ಆರ್ಮಿ ಚೀಫ್ ಮಾಡಬೇಕು. ಹೆಡ್ ಅಂಟ್ ಹ್ಯಾಸ್ ಟು ಬಿ ಡನ್. ಹೆಡ್ ಅಂಟ್ ಆದಾಗ ಇಡೀ ಪ್ರಪಂಚಕ್ಕೆ ಒಂದಿದಾಗುತ್ತೆ, ಏನ್ ಪಾಕಿಸ್ತಾನ್ ಸೇಫ್ ಹೆವನ್ ಆಗುತ್ತೆ, ವಿ ವಿಲ್ ಹ್ಯಾಂಡ್ ದೆಮ್ ಔಟ್ ವೇರ್ ಎವರ್ ದೇ ಆರ್ ಅಂತ ಅಂದ್ಬಿಟ್ಟು ಇದೊಂದು ಮೆಸೇಜ್ ಇಡೀ ಪ್ರಪಂಚಕ್ಕೆ ಹೋಗ್ಬೇಕಾಗುತ್ತೆ. ಇದನ್ನ ನಾವು ಮಾಡ್ಲೇಬೇಕಾಗುತ್ತೆ. ಅಂಡ್ ದೇ ಡೋಂಟ್ ಹ್ಯಾವ್ ಓನ್ಲಿ ಫ್ರಮ್ ದ ಪಾಕಿಸ್ತಾನ್ ಡುರಾಂಡ್ ಲೈನ್ ಏನು ಅಫ್ಘಾನಿಸ್ತಾನ್ ಲೈನ್ ಇದೆಯಲ್ಲ, ಈವನ್ ದೇ ಆರ್ ನಾಟ್ ಅವರೇನು ಅದಕ್ಕೇನು ಕೇರ್ ಮಾಡ್ತಾ ಇಲ್ಲ. ಸೊ ದ ಆರ್ಮೀಸ್ ಅವರೇ ಸರೌಂಡ್ ಆಗಿರಬೇಕಾದಾಗ ಇಟ್ ಈಸ್ ನೋ ಡೌಟ್ ಇಂಡಿಯನ್ ಆರ್ಮಿ ವಿಲ್ ಡೆಫಿನೆಟ್ಲಿ ಗಿವ್ ದಮ್ ಎ ಫಿಟ್ಟಿಂಗ್ ರಿಪ್ಲೈಸ್. ಮತ್ತೆ ತಾವು ಹೇಳೋದು ಎಷ್ಟು ಅಂದ್ರೆ ಹೊಸ ಕಥಾನಕ ಏನಾದ್ರು ಶುರು ಆಗ್ಬಿಡುತ್ತಾ ಅಂತ ಸರ್. ಹೊಸ ಕಥಾನಕ ನಮಗೆ ಹೊರಗಡೆಯಿಂದಕ್ಕಿಂತ ಒಳಗಡೆ ಇರೋಂಥ ಕಥಾನಕಗಳು ತುಂಬಾ ಇದೆ ಸರ್. ಅದಲ್ಲಿ ಆ ಕಥಾನಕಗಳ ನರೇಟಿವ್ಸ್ಗಳನ್ನ ಹೇಗೆ ಸರ್ಕಾರ ಮೆಟ್ಟಿ ನಿಲ್ಲುತ್ತೆ, ಹೇಗೆ ಸರ್ಕಾರ ನೆಟ್ಟಿ ನಿಲ್ಲುತ್ತೆ. ಯಾಕಂದ್ರೆ ಇವತ್ತು ತಾವು ಬೆಳಗ್ಗೆಯಿಂದ ತಾವು ಪ್ರಸಾರ ಮಾಡ್ತಾ ಇದ್ರೆ ಇದು ಮಾಡ್ತಾ ಇದ್ರ ನನ್ಗನ್ಕೊಂತೀನಿ ಈ ಕಥಾನಕಗಳ ಫಾಲ್ಸ್ ನರೇಟಿವ್ ಸೃಷ್ಟಿ ಮಾಡುವಂತವ್ರು ಸಾಕ್ಷಿ ಕೇಳಲ್ಲ ಅಂತ. ಸಾಕ್ಷಿ ಕೇಳ್ತಾರೆ ಸರ್ ಇನ್ಮೇಲೆ? ಅಲ್ಲ, ನನಗೆ ಗೊತ್ತಿಲ್ಲ ಸರ್, ಯಾರು ಕೇಳುವಂತದ್ದು ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ತಾವು ತುಂಬಾ ಚೆನ್ನಾಗಿ ವರ್ಣಿಸಿದ್ದೀರಾ, ಆನ್ ದ ಲೈನ್ ಇರೋ ತರನೇ ವರ್ಣಿಸಿದ್ದೀರಾ, ಆನ್ ದ ಸ್ಪಾಟ್ ಇರೋ ತರನೇ. ಇನ್ ಯಾವ ಒಂದು ಕೊಳಕು ಮನಸ್ಸುಗಳು ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಗುಜರಾತ್ ಇಂದ ಅಸ್ಸಾಂ ವರ್ಗು ಯಾವ ಕೊಳಕು ಮನಸ್ಸು ಭಾರತದ ಆಂತರಿಕದಲ್ಲಿದ್ದಾರೆ ಅವರಿಗೆ ಇದು ಮನವರಿಕೆ ಆಗ್ಬೇಕು. ಭಾರತ ಒಡೆದಿದೆ, ನುಗ್ಗಿ ಒಡೆದಿದೆ. ಈ ತರದ ಯಾವುದೇ ಹಂತದ ಕುಚೇಷ್ಟೆಗಳು ಹೊರಗಿನಿಂದ ಬಂದರೂ ಕೂಡ ಅದೇ ಸಾಕ್ಷಿ ಆಗುತ್ತೆ, ಒಳಗಡೆ ಬಂದರೂ ಕೂಡ ಅದೇ ತರ ಫರ್ಮ್ ಸ್ಟರ್ನ್ ಆಕ್ಷನ್ ಆಗೇ ಆಗುತ್ತೆ. ಸರ್, ಈಗ ವೆಂಕಟೇಶ್ ನಾಯ್ಕ್ ಸರ್, ಭಾರತದ ಗಡಿಯಲ್ಲಿ ನಿಂತ್ಕೊಂಡು 9 ಪ್ಲೇಸ್ಗಳನ್ನು ಉಡಾಯಿಸಿರೋದು ಭಾರತ. ಈಗ ನುಗ್ಗಿ ಹೊಡೆದಿದ್ದಾರೆ ಅಂದರೆ ಯಾರೂ ನುಗ್ಗೇ ಇಲ್ಲ, ಅಲ್ಲಿ ಎಂಟ್ರಿನೇ ಆಗಿಲ್ಲ ಪಾಕಿಸ್ತಾನಕ್ಕೆ. ಒಬ್ಬನೇ ಒಬ್ಬ ಸೈನಿಕ LOC ಅಥವಾ ಒಪ್ಪಂದ ಆದಮೇಲೆ ರದ್ದಾಗಿರೋದು ಬೇರೆ ವಿಚಾರ, ದಾಟೇ ಇಲ್ಲ, ಒಂದು ಹೆಜ್ಜೆ ಇಟ್ಟಿಲ್ಲ. ಅವ್ರು ವಾಯು ಪ್ರದೇಶಕ್ಕೂ ಹೋಗಿಲ್ಲ, ಅವ್ರು ನೆಲದ ಪ್ರದೇಶಕ್ಕೂ ನಾವು ಹೋಗೇ ಇಲ್ಲ. ಹೋಗದೇ ಇಷ್ಟು ಕಥೆ ಮಾಡಿದ್ದೀವಿ ನಾವು, ಎಲ್ಲೂ ಹೋಗದೇ. ಏನೇನು ಟೆಕ್ನಾಲಜಿ ಕಳಿಸೋದು, ಆ್ಯಕ್ಯುರಸಿ ಅಂತ ಬಂದಾಗ 30 ಕಿಲೋಮೀಟರ್ ದೂರ ಟಾರ್ಗೆಟ್ ಇದ್ದಾಗ ಅಲ್ಲಿಗೆ ಹೋಗಬೇಕು, ಆ ಮನೆಯನ್ನೇ ಧ್ವಂಸ ಮಾಡಬೇಕು, 18 ಎಕರೆ ಪ್ರದೇಶದಲ್ಲೇ ಅದು ಬೀಳಬೇಕು, ಆ ಮದ್ರಸವನ್ನೇ ಧ್ವಂಸ ಮಾಡಬೇಕು, ಆ ಮಸ್ಜಿದನ್ನೇ ಹೊಡಿಬೇಕು, ಅವರು ಆಶ್ರಯ ಪಡ್ಕೊಂಡಿರ್ತಕ್ಕಂಥ PGಗಳನ್ನು ಅಥವಾ ಅವರ ಒಂದು ವಾಸಸ್ಥಾನಗಳನ್ನು ಮಾಡಬೇಕು ಅಂದಾಗ ಇದರ ಟೆಕ್ನಾಲಜಿ, ಇದರ ಆ್ಯಕ್ಯುರಸಿ ಹೇಗೆ ಅಂತ? ಇದು ಈಗೇನಪ್ಪ ಅಂದ್ರೆ 21st ಸೆಂಚುರಿಯಲ್ಲಿ ಇಟ್ ಈಸ್ ಅ ಟೆಕ್ನಾಲಜಿಕಲ್ ವಾರ್ಫೇರ್. ಟೆಕ್ನಾಲಜಿಕಲ್ ವಾರ್ಫೇರು ದಲ್ಲಿ ಏನಂತಂದ್ರೆ ಈಗ ಎಲ್ಲದಕ್ಕಿಂತ ಮುಂದಿದ್ದದ್ದು ಏನಂತಂದ್ರೆ ಅಮೇರಿಕಾ ಇಸ್ ಫಾರ್ ಅಹೆಡ್, ಇಸ್ರೇಲ್ ಈಸ್ ಫಾರ್ ಅಹೆಡ್. ಇದು ಇಸ್ರೇಲ್ದು ಮಿಸೈಲ್ ಸಿಸ್ಟಮ್ ಯೂಸ್ ಮಾಡಿದ್ದು. ಸೊ ದಟ್ ಶೋಸ್ ದಟ್ ಹೌ ಅಕ್ಯುರೇಸಿ ಏನಪ್ಪ ಹ್ಯಾಮರ್ ಅಂಡ್ ಸ್ಕ್ಯಾಲ್ಪ್ ಅಂತಕ್ಕೊಂದು ಮಿಸೈಲ್ ಸಿಸ್ಟಮ್. ಅಂದ್ರೆ ಆತ್ಮಾಹುತಿ ಡ್ರೋನ್ಗಳನ್ನು ಕೂಡ ಬಳಸಿದ್ದಾರೆ ಅಂತ ಕೇಳ್ಪಟ್ಟೆ. ಆತ್ಮಾಹುತಿ ಡ್ರೋನ್ಗಳು ದೇ ಹ್ಯಾವ್ ನಾಟ್ ಗಿವನ್ ವೆಪನರಿ ಡೀಟೇಲ್ಸ್ ಪ್ರೆಸ್ ಬ್ರೀಫ್ದಲ್ಲಿ ಬಂದಿಲ್ಲ. ಇದು ನಾವು ಎಲ್ಲ ಏನಪ್ಪ ಅಂದ್ರೆ ಸುಮ್ಮನೆ ಊಹೆ ಮಾಡ್ತಾ ಇದ್ದೀವಿ. ಸೊ ವಾಟ್ ವೆಪನ್ ದೇ ಹ್ಯಾವ್ ಬಿನ್ ದೇ ಹ್ಯಾವ್ ನೇಮ್ಡ್ 2 ಮಿಸೈಲ್ಸ್ ಏನಪ್ಪ ಅಂದ್ರೆ ಸ್ಕ್ಯಾಲ್ಪ್ ಅಂಡ್ ಹ್ಯಾಮರ್ಸ್. ಸೊ ಅದು ಏನಂತಂದ್ರೆ ಯು ಲುಕ್ ಟುಡೇಸ್ ವಾರ್ಫೇರ್, ಈಗೆಲ್ಲ ಮಾಕ್ ಡ್ರಿಲ್ ಆಗ್ತಿತ್ತಲ್ಲ ಇಲ್ಲಿ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು, ಯಾರು ಹೌ ಬೆಂಗಳೂರಿಯನ್ಸ್ ವಿ ಆರ್ ಸೋ ಫಾರ್ ಆಫ್, ನಮ್ಗೇನು ಥರ ಪಾಕಿಸ್ತಾನದ ಥ್ರೆಟ್ ಅಂತಕೊಂಡು. ಈಗ ಡಿಜಿಟಲ್ ವರ್ಲ್ಡ್ದಲ್ಲಿ
ವಾರ್ ಹ್ಯಾಸ್ ಕಮ್ ಕ್ಲೋಸರ್ ಟು ಯುವರ್ ಡೋರ್. ಯಾಕಂದ್ರೆ ಯು ಹ್ಯಾವ್ ಗಾಟ್ ಅ ಮಿಸೈಲ್ಸ್ ವಿಚ್ ಹಸ್ ಗಾಟ್ ಅ ರೇಂಜ್ ಆಫ್ 6,000 ಕಿಲೋಮೀಟರ್ಸ್. ಮತ್ಲಬ್ ಎರರ್ ಝೀರೋ ಇರ್ತದೆ. ಇಲ್ಲಿ ಟ್ರಯಲ್ ಎಲ್ಲ ವೆಪನ್ಸ್ ಮಿಸೈಲ್ಸ್ ಟ್ರಯಲ್ ಆಗಿಬಿಡ್ತಲ್ಲ, ಡ್ರೋನ್ಸ್ ಟ್ರಯಲ್ ಆಯ್ತು, ಮಿಸೈಲ್ಸ್ ಟ್ರಯಲ್ ಆಯ್ತು, ಅದು ಟಾರ್ಗೆಟ್ಸ್ ಮೇಲೆ ಪಿನ್ ಪಾಯಿಂಟೆಡ್ ಟಾರ್ಗೆಟ್ಸ್ ವಿತ್ ನೋ ಏನಪ್ಪ ಸಿವಿಲಿಯನ್ ಕ್ಯಾಜುವಲ್ಟೀಸ್. ಓಕೆ, ಅಂದಾದೊಂದು ಏನಾದರೂ ಗೈಡೆನ್ಸ್ ಸಿಸ್ಟಮ್ ಫೇಲ್ ಆಗಿ ಯಾವುದಾದ್ರೂ ಒಂದು ಅದನ್ನೇ target ಯೋಚನೆ miss ಮಾಡ್ತಿದ್ದೆ ವೆಂಕಟೇಶ್ ಸರ್, ಅದನ್ನೇ ಯೋಚನೆ ಮಾಡ್ತಿದ್ದೆ. ಭಾರತ ಇದೇ ಮನಸ್ಸು ಮಾಡಿದ್ದಿದ್ರೆ ಬೆಳಗಿನ ಜಾವ 8 ಗಂಟೆಗೆ ಹೊಡಿಬೋದಾಗಿತ್ತು. ಬೆಳಗ್ಗೆ 11 ಗಂಟೆ 11 AM ಮಾತಾಡ್ತಾ ಇದ್ದೀನಿ ನಾನು. 11 AM ಅಥವಾ ಅವಾಗಾದರೂ ಅಟ್ಯಾಕ್ ಮಾಡ್ಬೋದಾಗಿತ್ತು. ಆಫೀಸ್ಗೆ ಹೋಗ್ತಿರ್ತಾರೆ, ಶುರು ಮಾಡ್ಬೋದಾಗಿತ್ತು. ಯಾವುದೇ ಸಿವಿಲಿಯನ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ಮಲಗಿರತಕ್ಕಂಥ ಟೈಮು, ಜನ ಓಡಾಡ್ತಾ ಇರಲ್ಲ. ಟೆರರಿಸ್ಟ್ ಅಟ್ಯಾಕ್ ಯಾರು ಕ್ಯಾಂಪ್ಗಳಿದೆಯೋ ಅದ್ರ ಮೇಲೆ ಮಾತ್ರ ಮಾಡಬೇಕು ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿ 1 ಗಂಟೆ 5 ನಿಮಿಷವನ್ನು ಚೂಸ್ ಮಾಡ್ಕೊಂಡಿದ್ದು ಅಂತ. ಸೊ ದಟ್ ಇಸ್ ರೈಟ್. ಅಂದರೆ ಆ ನಾಗರಿಕರ ಬಗ್ಗೆ ನಮ್ಮ ದೇಶ ಒಂದು ನಾಗರಿಕ ದೇಶವಾಗಿ ಈಗ ಈ ಥರ ಯೋಚನೆ ಮಾಡ್ತೀವಿ. ಇಲ್ಲಿ ಯಾರೋ ಪ್ರವಾಸಕ್ಕೆ ಬಂದಿದ್ರೆ ಪುಟ್ ಮಕ್ಕಳ ಎದುರುಗಡೆ ಅವ್ರ ತಂದೆಯನ್ನು ಕೊಂದು ಹಾಕಿದಾರಲ್ಲ, ಇದಕ್ಕಿಂತ ಅಮಾನವೀಯತೆ ಇದೆಯಾ ಅಂತ. ಸೊ ಟೈಮಿಂಗ್ ಚೋಸನ್ ಏನಪ್ಪ ಅಂದ್ರೆ ಮಿಡ್ ನೈಟ್ದಲ್ಲಿ ಏನಂತಂದ್ರೆ ಇದು ಗಾರ್ಡನ್ ಇದ್ರಲ್ಲಿ ಇರ್ತಕ್ಕಂಥ ಪೀರಿಯಡ್ ಏನಿರ್ತದಂದ್ರೆ ಜನರಲಿ 1 to 3 ಇದು ಏನಂತ ಇರ್ತದಲ್ಲ, ಇದರಲ್ಲಿ ಸೆನ್ಸ್ ಆಫ್ ಅಲರ್ಟ್ನೆಸ್, ಇವನ್ ಇಫ್ ಸಂಬಡಿ ಇಸ್ ಆನ್ ಡ್ಯೂಟಿ ಆಲ್ಸೋ ಈಸ್ ಆಲ್ಸೋ ಇನ್ ಸ್ಲೀಪಿ ಮೋಡ್. ಕರೆಕ್ಟ್. ಸೊ ಆ ಟೈಮಿಂಗ್ ಚೂಸ್ ಮಾಡಿದ್ದು ಇವನ್ ಬಾಲಕೋಟದಲ್ಲಿ ಸ್ಟ್ರೈಕ್ ಆದದ್ರೆ ಸಮ್ವೇರ್ ಅರೌಂಡ್ ದಿಸ್ ಟೈಮ್. ಯಾಕಂದ್ರೆ ಈ ಇದರಲ್ಲಿ ಲೇಟ್ ನೈಟ್ ಅರ್ಲಿ ಮಾರ್ನಿಂಗ್ ನಡುವೆ ಏನು ಕಸ್ಪಾದಲ್ಲಿದ್ದು ಇದರಲ್ಲಿ ರಿಯಾಕ್ಷನ್ ಬಹಳಷ್ಟು ಕಡಿಮೆ ಅಂತ ಇದ್ವು. ಇನ್ ಎನಿ ಕೇಸ್ ಮಿಲಿಟರಿ ಆಪರೇಷನ್ಸ್ ಅವ್ರು ಯಾವ ತರ ಪ್ಲಾನ್ ಮಾಡಿದ್ರು, ಟೈಮಿಂಗು, ಮಿಸೈಲು ಎಲ್ಲ ಇಟ್ ಇಸ್ ಲೆಫ್ಟ್ ಟು ದೆಮ್. ಬಟ್ ಟುಡೇ ಅಟ್ ದ ಎಂಡ್ ಆಫ್ ದ ಡೇ ಏನಂತಂದ್ರೆ ಒಂದು ಫೈನ್ ಮೆಸೇಜ್ ಕೊಟ್ಟಿವಿ. ಏನಂತಂದ್ರೆ ನಮ್ಮಲ್ಲಿ ವುಮೆನ್ ಪವರ್ ತೋರಿಸಿದ್ವಿ. ಆಪರೇಷನ್ ಹೆಸರು ಸಿಂಧೂರ್ ಅಂತ ಇಟ್ಕೊಂಡು ಯಾವ ಸಿಂಧೂರ್ನ ಅಳಗಿಸಿ ಹೋಗಿದ್ದರಿ ಅಂತಕೊಂಡು ಅದೊಂದು ಸಿಂಬಲಿಸಮ್ ಇದು ಕೊಟ್ಟರು. ನಮ್ದು ಕುರೇಶ್ ಏನಪ್ಪ ಅಂದ್ರೆ ಮುಸ್ಲಿಂ ಲೇಡಿನ ಒಂದು ಪ್ರೆಸೆಂಟ್ ಮಾಡಿದೆ. ನೀವು ಮುಸ್ಲಿಮ್ಸ್ನ ಸಪ್ರೆಸ್ ಮಾಡ್ತಾರೆ, ನೀವು ಲೇಡೀಸ್ನ ನಾವು ಎತ್ತಿ ಹಿಡ್ತು ಅಂತಕೊಂಡು ಒಂದು ಸಂದೇಶ ಕೊಟ್ಟರು. ಕಾಶ್ಮೀರಿ ಪಂಡಿತರು, ಕಾಶ್ಮೀರ ಪಂಡಿತ್. ಸೊ ಇದೆಲ್ಲ ಏನಂತಂದ್ರೆ ಅವ್ರಿಗೆ ಏನಾಗ್ಬಿಟ್ಟದ, ಫಸ್ಟ್ ಆಫ್ ಆಲ್ ಉಂಡಿನ ಮೇಲೆ ಸಾಲ್ಟ್ ಹಾಕಿದಂಗೆ ಹಾಕಿದೆ. ಒಂದು ಅವು ಟೆರರ್ ಕ್ಯಾಂಪ್ಸ್ ಡಿಸ್ಟ್ರಾ ಆದದ್ದು ಒಂದು ಪೇನ್, ಆಮೇಲೆ ಇದೆಲ್ಲ ಪ್ರೆಸ್ ಮೀಟ್ದಲ್ಲಿ ಏನೋ ನಡೀತಲ್ಲ, ಇದೆಲ್ಲ ಇದು ಸಿಂಬಲಿಸಮ್ ಏನಿದೆಲ್ಲ, ನೆರೆದ ಹೆಣ್ಣುಮಕ್ಕಳೇ ಸಾಕು ನಿಮ್ಮನ್ನು ಮುಗಿಸೋಕೆ ಅಂತ. ಇದು ಸಿಂಬಲಿಸಮ್, ಇದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದರ ನಾಟ್ ಪ್ಯೂರ್ಲಿ ಮಿಲಿಟರಿ, ದೆರ್ ಆರ್ ಸೋ ಮೆನಿ ಮೆಸೇಜಸ್ ವಿಚ್ ಹಾವ್ ಬಿನ್ ಕ್ಯಾರಿಡ್ ಥ್ರೂ ದಿಸ್. ಸುನಿಲ್, ಪ್ರಿಸೈಸ್ ಅಟ್ಯಾಕ್ಗಳು ಇದನ್ನೇ ಹೊಡಿತೀನಿ, ನಿರ್ದಿಷ್ಟವಾಗಿ ಹೊಡಿತೀನಿ, ನಮಗೆ ಯಾವುದೆಲ್ಲ ಹೊಡೆದ್ರು ಏನು ಮಾಡಿದ್ರು ಅಂತ ಹೆಚ್ಚಾಗಿ ತುಂಬ ದೊಡ್ಡ ಕಾನ್ಫಿಡೆನ್ಸ್. ಇವತ್ತಿನ ಈ ಒಂದು ಉಗ್ರಗಾಮಿಗಳ ಮೇಲೆಲ್ಲ ದಾಳಿ ಇದೆಯಲ್ಲ, ಇದೊಂದು ಬರೀ ಒಂದು 9 ಪ್ರದೇಶ, ಅಲ್ಲಿದ್ದಂಥ ಒಂದು 80ರಿಂದ 100 ಜನ ಉಗ್ರಗಾಮಿಗಳು, ಅದಕ್ಕಿಂತ ಜಾಸ್ತಿ ಜನ ಉಗ್ರಗಾಮಿಗಳು, ಒಂದಷ್ಟು 18 ಎಕರೆ ಪ್ರದೇಶನೋ, ಇದೆಲ್ಲ ವಿಚಾರ. ಇವತ್ತು ಭಾರತದ ಸೇನೆ ಈ ದೇಶಕ್ಕೊಂದು ಕಾನ್ಫಿಡೆನ್ಸ್ ಕೊಟ್ಟು ಈ ದೇಶದ ಅನೇಕ ನಾಗರಿಕರು ರೋಡಿಗೆ ಬಂದು ಪಟಾಕಿ ಹೊಡೆಯೋ ಆ ಸಂಭ್ರಮ ಇದೆಯಲ್ಲ, ಅದು ಬರೀ ಸಂಭ್ರಮ ಅಲ್ಲ, ಅದೊಂದು ಆತ್ಮವಿಶ್ವಾಸ. ಅದು ಮೇಲ್ನೋಟಕ್ಕೆ ಸಂಭ್ರಮ ಥರ ಕಾಣಿಸುತ್ತೆ, ಒಳಗಡೆ ವಾವ್ ಕೊನೆಗೂ ಕೊಟ್ಟವಲ್ಲ ಅವ್ರಿಗೆ, ಇದಾಗಬೇಕಾಗಿತ್ತು, ಇದು ಅವಾಗವಾಗ ಆಗಬೇಕಿದು, ಆ ಆತ್ಮವಿಶ್ವಾಸ ಇದೆಯಲ್ಲ, ಇದೆಲ್ಲ ಹೇಗೆ ಇವತ್ತಿನ ಟೆಕ್ನಾಲಜಿ ವೈಸ್ ನಾವು ಮಾತಾಡೋದಾದರೆ? ನಾನು ನಿಮಗೆ ಬೆಳಗ್ಗೆ ಹೇಳಿದೆ ಅಲ್ವಾ, ಸ್ವಲ್ಪ ವೆಯ್ಟ್ ಮಾಡೋಣ, ಈ ಸಲ ಯಾರು ಪ್ರೂಫ್ ಕೇಳೋ ನೆಸೆಸಿಟಿ ಇರಲ್ಲ. ಪಾಕಿಸ್ತಾನ್ ವಿಲ್ ರಿವೀಲ್ ಇಟ್ ಸೆಲ್ಫ್. ಐ ವಿಲ್ ನಾಟ್ ಸ್ಪೀಕ್ ಪೊಲಿಟಿಕಲಿ, ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಆ ದೇಶದ ಹಣೆ ಬರಾನೇ ಅಷ್ಟು. ಪಾಕಿಸ್ತಾನ್ ವಿಲ್ ರಿವೀಲ್ ಇಟ್ ಸೆಲ್ಫ್. ಕನ್ಫ್ಯೂಷನ್ ಯಾವ ಲೆವೆಲಲ್ಲಿದೆ, ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅವ್ರ ಪ್ರೈಮ್ ಮಿನಿಸ್ಟರ್ಗೆ ನಾನು ಈಗಲೂ ಹೇಳ್ತಿದ್ದೀನಿ, ಪೂರ್ತಿಯಾಗಿ ಏನು ನಡೆದಿದೆ ಅಂತ ಅವನಿಗೆ ಈಗಲೂ ಗೊತ್ತಿಲ್ಲ. ಶಬಾಜ್ ಶರೀಫ್ಗೆ, ಅವ್ರ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ಗೆ ಗೊತ್ತಿಲ್ಲ ಏನು ನಡೆದಿದೆ ಅಂತ. ಅವ್ರ ಪಾಕಿಸ್ತಾನ್ ಆರ್ಮಿ ಚೀಫ್ಗೂ ಗೊತ್ತಿಲ್ಲ ಏನು ನಡೆದಿದೆ ಅಂತ. ಎಲ್ಲ ಇದೆ ಅವ್ರ ಹತ್ರ, ನ್ಯೂಕ್ಲಿಯರ್ ಬಾಂಬು ಇದೆ, ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಇದೆ ಅವ್ರ ಹತ್ರ. ವಿ ನೋ ದಟ್. ಓಕೆ, ಆ್ಯಂಡ್ ನಾನು ಬೆಳಗ್ಗೆ ಹೇಳಿದ್ದೀನಿ ಅದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕ್ಷಮತೆ ಏನಿದೆ ಅಲ್ವಾ, ಇದು ಇವತ್ತು ಬಂದಿದಲ್ಲ, ಇದು ಯಾವಾಗಲೂ ಇದೆ, ಇದು ಪ್ರತಿದಿನ ಇದೆ. ನಮ್ದೇನು ವೆಯ್ಟ್ ಆ್ಯಂಡ್ ಹಿಟ್, ವೆಯ್ಟ್ ಫಾರ್ ದಿ ಆರ್ಡರ್ಸ್. ಈ ಒಂದು ಕ್ಷಮತೆ ಈಗ ದೇಶದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಲಾಸ್ಟ್ ರೆಸಾರ್ಟ್ ಏನಿರುತ್ತೆ, ಎಲ್ಲ ಸಿಸ್ಟಮ್ಸ್ ಎಲ್ಲ ಫೇಲ್ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಲಾಸ್ಟ್ ರೆಸಾರ್ಟ್? ದಟ್ ಈಸ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್. ಕಾಪಾಡಕ್ಕೆ ಅವ್ರು ಬರ್ತಾರೆ, ಇನ್ಕ್ಲೂಡಿಂಗ್ 8 to ಸಿವಿಲ್ ಅಥಾರಿಟೀಸ್. ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆದ್ರೂ ಲಾಸ್ಟಲ್ಲಿ ಬರೋದು ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಏನೇನೆ. ಸೊ ಯಾವುದೇ ಸಿನಾರಿಯೋ ಆಗಲಿ,
ಅವರು ನಾವು ಕಂಡ್ವಿ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ತಾನಾಗ್ತಾನೆ ಅಲ್ಲಿ ಬಂದೇ ಬರುತ್ತೆ. ಎಸ್ ಇವ್ರು ಬಂದರು, ಇವರು ನಮ್ಮನ್ನು ಎಕ್ಸಾಂಪಲ್ ಆವತ್ತು ಅಟ್ಯಾಕ್ ಏನು ನಡೀತು ಅಲ್ಲಿ ಟೂರಿಸ್ಟ್ಗಳ ಮೇಲೆ ಪಹಲ್ಗಾಮಲ್ಲಿ, ಇಂಡಿಯನ್ ಆರ್ಮಿ ಅವ್ರು ಬಂದ ತಕ್ಷಣ ಜನದ ರಿಯಾಕ್ಷನ್ ಹೇಗೆ ಚೇಂಜ್ ಆಯಿತು. ಯು ಹ್ಯಾವ್ ದ ವಿಡಿಯೋಸ್. ಕರೆಕ್ಟ್. ಜನದ ವಿಶ್ವಾಸ ಹೇಗೆ ಚೇಂಜ್ ಆಯಿತು. ಬರೀ ಕಂಡ್ರೇನೆ ಅಷ್ಟು ಆತ್ಮವಿಶ್ವಾಸ ನಿಮಗೆ ಬರುತ್ತೆ ಅಂದರೆ ಈ ಥರದ್ದು ಆದಾಗ, ಮಾಡಿ ತೋರಿಸಿದಾಗ. ಆ್ಯಂಡ್ ಲೆಟ್ ಮಿ ಟೆಲ್ ಯು ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವತ್ತು ನೀವು ಪ್ರೆಸ್ ಬ್ರೀಫ್ ಕೇಳಿರ್ಬೋದು. ಆಫ್ಟರ್ 1971 tri-services coordination attack has happened for the first time. Correct. After more than 50 years, tri-services coordination ಮೂರು attack ಸೇನೆಗಳು ಒಟ್ಟಾಗಿ ಒಂದೇ ಸಹಕಾರದಿಂದ. ಇದೇ ಮೊದಲನೇ ಸಲ ಆಗಿರೋದು 1971 ವಾರ್ ಆದಮೇಲೆ. ದಟ್ಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮಗೆ ಅಲ್ಲಿ ಏನು ನಡೆದಿದೆ ಅಂತ 10% ಗೊತ್ತಿಲ್ಲ. ಆ ಪರದೆಗಳು ನಿಧಾನವಾಗಿ ಬಿಚ್ಚುತ್ತಾ ಹೋಗುತ್ತೆ. ಓಕೆ. ಅಟ್ಯಾಕ್ ಮಾಡಿದ್ದೀವಿ, ಅಲ್ಲಿ ಡಿಸ್ಟ್ರಕ್ಷನ್ ಆಗಿದೆ, ಅಲ್ಲಿಂದ ಏನೋ ರಿಪೋರ್ಟ್ ಬರ್ತಾ ಇದೆ, ಒಪ್ತಾರೆ ಒಪ್ಪಲಿಲ್ಲ ಅದೆಲ್ಲ ಬೇರೆ, ಬಟ್ ಆಗಿದೆ ಅನ್ನೋದಂತೂ ನಿಜ. ಅವರ ಒಂದು JF-17 ಡೌನ್ ಆಗಿದೆ ಅನ್ನೋದು ನಿಜ. ನಮ್ಮ ಆಕಾಶ್ ಮಿಸೈಲ್ ಸಿಸ್ಟಮ್ ಅದನ್ನು ಬೀಳ್ಸಿದೆ ಅನ್ನೋದು ನಿಜ. ಎಲ್ಲಿ ಹೇಗೆ ಗೊತ್ತಾಗುತ್ತೆ ಮುಂದೆ. ಓಕೆ. ಆದರೆ ನಮಗೆ ಇವತ್ತು ಬರೀ 10% ಆಫ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ನಮ್ಗೆ ಇಷ್ಟೇನೆ ನಮಗೆ ಸಂದರ್ಭದಲ್ಲಿ ಗೊತ್ತಿಲ್ಲ. ಕೆಲವು ಫೇಕ್ ವಿಡಿಯೋಗಳದ್ದು ಅಬ್ಬರ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆನೂ ನಾವು ಅದನ್ನ ನಾವು ಈ ಕ್ಷಣಕ್ಕೆ ನಮಗೆ ಡಿಸೈಡ್ ಮಾಡಿ ಹೇಳಿಬಿಡೋದು ಸ್ವಲ್ಪ ಕಷ್ಟ ಆಗಬಹುದು ಅಂತ ಹೇಳಿ. ಕಾನ್ಫ್ಲಿಕ್ಟ್ ಟೈಮ್ದಲ್ಲಿ ದ ಬಿಗ್ಗೆಸ್ಟ್ ಕ್ಯಾಜುವಲ್ಟಿ ಇಸ್ ದ ಟ್ರುತ್. ಕರೆಕ್ಟ್. ನಿಜ. ವಾಟ್ ಈಸ್ ದ ಟ್ರುತ್ ಅಂತ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ಯಾಜುವಲ್ಟಿ. ಅಂಟಿಲ್ ಅನ್ಲೆಸ್ ಇದೇನಪ್ಪ ಕಾರ್ಗಿಲ್ ವಾರ್ ನಡೆದಾಗ ಸತ್ಯವೇ ಅತಿ ದೊಡ್ಡ ಗಾಯಾಳು ಈಗ. ಓಕೆ. ಸಂಘರ್ಷದ ಸಂದರ್ಭದಲ್ಲಿ ಸತ್ಯವೇ ಅತಿ ದೊಡ್ಡ ಗಾಯಾಳು ಅಂತ. ಅದೇ ಕಾರಣಕ್ಕೋಸ್ಕರ ನಾನು ಹೇಳಿದ್ದು, ಈ ಜನದಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನೆನ್ನೆ ಡಿಬೇಟಲ್ಲಿ ನೀವು ಕೇಳಿದಾಗ ನಾನು ಅದಕ್ಕೆ ಹೇಳಿದ್ದು. ಓಕೆ. ಅಡ್ಮಿನಿಸ್ಟ್ರೇಷನ್ ಹೇಳೋದನ್ನ ಬಿಟ್ಟು ಓಕೆ. ಇನ್ನೇನು ಕೇಳ್ಬಿಡಿ. ಓಕೆ. ಬರೀ ಅಡ್ಮಿನಿಸ್ಟ್ರೇಷನ್ ಏನು ಹೇಳುತ್ತೆ ಅದೇ ಸತ್ಯ. ಅಫಿಷಿಯಲ್ ಇನ್ಫಾರ್ಮೇಶನ್ ಮಾತ್ರನೇ ಸತ್ಯ. Correct. ನಾಟ್ ವಾಟ್ ಫ್ಲೋಟ್ಸ್ ಆನ್ ಸೋಷಿಯಲ್ ಮೀಡಿಯಾ. ಇದು ಗೊತ್ತಿರಬೇಕು. ಈಗಲೂ ಅದನ್ನೇ ಹೇಳ್ತಿದ್ದೀನಿ, ಡೋಂಟ್ ಲೆಟ್ ಟ್ರೂತ್ ಬಿ ದ ಕ್ಯಾಶುಯಾಲಿಟಿ. ಫೈನ್ ಫೈನ್. ಸತ್ಯ ಗಾಯಾಳು ಆಗಬಾರ್ದು ಅಂತ. ಹೌದು ಸರ್, ಕರೆಕ್ಟ್ ಸರ್. ಆದ್ರೆ ಸರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಸರ್, ಅಲ್ಲಿ ಈಗ ಯಾವಾಗ್ಲೂ ವಿಕ್ಟಮ್ ಕಾರ್ಡ್ ಅಂತ ಇಂಟರ್ನ್ಯಾಷನಲ್ ಇದರಲ್ಲಿ ನಾವು ಗೊಳೋ ಅಂತ ಆಡ್ಕೊಂಡು ಕುತ್ಕೊಂತಾರಲ್ಲ ಸರ್. ಇವತ್ತು ಭಾರತ ಕೊಟ್ಟಿರೋ ರಿಪ್ಲೈಸ್ ನಲ್ಲಿ ಈಗ 2 ಆಫೀಸರ್ಸ್ ಗಳು ಏನ್ ಹೇಳ್ತಾರೆ, ಅವ್ರ ಧರ್ಮದ ಬಗ್ಗೆ ಹೇಳ್ತಾರೆ, ಅದಕ್ಕೊಂದು ಉತ್ತರ ಕುರೇಶಿ ಅವರು ಇದ್ ಮಾಡಿದಂತದ್ದು. ಸ್ತ್ರೀಗಳ ಬಗ್ಗೆ ಹೇಳಿದಾಗ ವಿಂಗ್ ಕಮಾಂಡರ್ ಅವ್ರು ಕೊಟ್ಟಿದಂತದ್ದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಕಾಶ್ಮೀರಿ ಪಂಡಿತ್ ಬ್ರೀಫ್ ಮಾಡಿದ್ರಲ್ಲ, ದಿಸ್ 3 ಆರ್ ದ ವಿಕ್ಟಮ್ಸ್. ನಿಮ್ಮ ಒಂದು ಇದಕ್ಕೆ ದಿಸ್ತ್ರಿಯಾದ ವಿಕ್ಟಮ್ಸ್. ಇವತ್ತು ಈ 3 ವಿಕ್ಟಮ್ ಕಾರ್ಡ್ಸ್ ಏನಿದ್ದಾರೆ, ಆ ವಿಕ್ಟಮ್ ಕಾರ್ಡ್ಸ್ ಬಂದು ದೇ ಆರ್ ಆನ್ ದ ಇಂಟರ್ನ್ಯಾಷನಲ್ ಮೀಡಿಯಾ ಅಂಡ್ ಟೆಲಿಂಗ್ ದ ವರ್ಲ್ಡ್ ವಿಕ್ಟಮ್ಸ್ ಆಗಿದ್ರು ಕೂಡ ಭಾರತದಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಸ್ಥಿತಿಗತಿ ಏನು, ಅಂಡ್ ಭಾರತ ನಮ್ಗೆ ಯಾವ ರೀತಿ ಸ್ಥಿತಿಗತಿ ಕೊಟ್ಟಿದೆ, ನಾವ್ ಎಲ್ಲಿ ಮಾತಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ನಿಮ್ಮ ವಿಕ್ಟಮ್ ಕಾರ್ಡ್ ನೀವು ಪ್ಲೇ ಮಾಡೋದಲ್ಲ. ಈ ವಿಕ್ಟಮ್ ಕಾರ್ಡ್ಸ್ ನಲ್ಲಿ ಭಾರತ ಇಂಥ ಜನರನ್ನ ನಾವು ಸಬಲಗೊಳಿಸಿದೀವಿ, ಅವರು ಮುಂದಕ್ಕೆ ಬಂದಿದ್ದಾರೆ. ನೀವೆಲ್ಲಿದ್ದೀರಾ? ನೀವೆಲ್ಲ ಮತ್ತೆ ತಾವು ಬೇರೆ ಪ್ರೆಸಿಷನ್ ಗೈಡೆಡ್ ಬಗ್ಗೆ ವಿ ಹ್ಯಾವ್ ಗಾಟ್ ಅ ವೆರಿ ಗುಡ್ ಪ್ರೆಸಿಷನ್ ಗೈಡೆಡ್ ಮಿಸೈಲ್ ಸರ್ ಅದರಲ್ಲಿ. ಅಂಡ್ ವಿ ಹ್ಯಾವ್ ಗಾಟ್ AWACS ವಿಚ್ ಇಸ್ ಇಂಡಿಜಿನಿಯಸ್ಲಿ ಡಿಸೈನ್ಡ್ ಬೈ ಅಸ್ ಫ್ರಮ್ ಬೇರೆ ಇನ್ಸ್ಟಿಟ್ಯೂಟ್ಸ್ ಇದರಲ್ಲಿ. ಅಂಡ್ ಅವ್ರ ಏರ್ ವಾರ್ನಿಂಗ್ ಸಿಸ್ಟಮ್ಸ್ ಹೇಗಿದೆಯೋ ಗೊತ್ತಾ, ಅವ್ರು 1 ಗಂಟೆ 5 ನಿಮಿಷಕ್ಕೆ ಅಂದಾಗ ಅದೇನಂತ ಸರ್ ಗೊತ್ತಿದೆ, ಅದು ಬ್ರೀಫ್ ಆಗಿ ನಾವು ಇಲ್ಲಿ ಹೇಳೋ ಅಂತದ್ದು. ಬಟ್ ಯಾಕೆ ಅದೇ ಟೈಮ್ ಬ್ರೀಫ್ ಅಂತ ದೇರ್ ಇಸ್ ಎ ಸೀಕ್ರೆಟ್ಸ್ ಬಿಹೈಂಡ್ ದಟ್ ಅಂತ ಅನ್ಬಿಟ್ಟು ಇನ್ನೊಂದಿನ ಮಾತಾಡೋಣ ಸರ್. ಫೈನ್. ಥ್ಯಾಂಕ್ ಯು ಯದು ಕುಮಾರ್, ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಪಾಕಿಸ್ತಾನಕ್ಕೆ ಇದನ್ನು ಇವತ್ತಾದರೂ ಇದನ್ನೊಂದು ಪಾಠ ಅಂದ್ಕೊಂಡು ಈ ಪಾಠವನ್ನು ಕಲಿತುಕೊಂಡ್ರೆ ಪಾಕಿಸ್ತಾನದ ಮುಂದಿನ ತಲೆಮಾರುಗಳಿಗೆ ಒಳ್ಳೆಯದು. ಅವ್ರ ಪಾಡಿಗೆ ಅವರಿದ್ದು ಚೆನ್ನಾಗಿ ಬದುಕಲಿ, ಚೆನ್ನಾಗಿರಲಿ, ನೋ ಇಶ್ಯೂ. ಪದೇ ಪದೇ ಇಂಡಿಯಾಕ್ಕೆ ಬರೋದು, ಇಂಡಿಯಾ ಕೈಯಲ್ಲಿ ಕೋಲ್ ಕೊಟ್ಟು ಬಿಡೋದು, ಕೋಲ್ ಕೊಟ್ಟು ಹೊಡೆಸ್ಕೊಳ್ಳುವಂಥ ಕೆಲಸ ಬೇಡ ಅವ್ರಿಗೆ. ಇದನ್ನು ಪಾಠ ಅಂತ ಪರಿಗಣಿಸಿದ್ರೆ, ಎಲ್ಲ ಸೇಡು ದ್ವೇಷ, ನಾನು ಮತ್ತೆ ಏನೋ ಮಾಡ್ತೀನಿ, ಇನ್ನೊಂದಷ್ಟು ನರ್ಸರಿ ಓಪನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ, ಇವ್ರು ನರ್ಸರಿ ಓಪನ್ ಮಾಡ್ತಾನೆ ಇರಲಿ, ನಮ್ಮಲ್ಲಿ ಮಿಸೈಲ್ಸು ಓಪನ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.